ಭ್ರೂಣದಲ್ಲಿ ಈ ಮೆದುಳಿನ ಬೆಳವಣಿಗೆ ಆರಂಭವಾಗುವುದು ಭ್ರೂಣಾವಸ್ಥೆಯಿಂದ 21ನೆಯ ದಿನ. ಅಂದ್ರೆ ಇನ್ನು ತಾಯಿಗೆ ಕನ್ಸೀವ್ ಆಗಿದ್ದೀವಿ ಅಂತಾನೆ ಗೊತ್ತಿರೋದಿಲ್ಲ. ಈ ಕನ್ಸೀವ್ ಆಗಿದೆ, ನಾನು ಗರ್ಭವತಿ ಆಗಿದ್ದೀನಿ ಅಂತಾನೆ ಗೊತ್ತಿರಲ್ಲ. ಅದಾಗಬೇಕು ಅಂದ್ರೆ 1 ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಅದು 2 ಸೆಲ್ ಇದ್ದಿದ್ದು, ಜೀವಕೋಶ ಇದ್ದಿದ್ದು 4 ಇದ್ದಿದ್ದು 8 ಇದ್ದಿದ್ದು 16. ಆ ಥರ ಆಗಿ ಅದೊಂದು ಆರ್ಗೆನೋಜೆನೆಸಿಸ್ ಅಂತ ಒಂದು ಪ್ರೋಸೆಸ್ ನಡೀತಾ ಬರುತ್ತೆ, ಅದು ಡಿವೈಡ್ ಆಗ್ತಾ ಬರುತ್ತೆ. ಆಗ ಅದು 21ನೆಯ ದಿನದಲ್ಲಿ ನ್ಯೂರಲ್ ಪ್ಲೇಟ್ ಅಂತ, ಈಗ ಒಂದು ಪ್ಲೇಟ್ ಥರ ಇದೆ ಅಂತೀನಿ, 1 ಲೇಯರ್ ಆಫ್ ಸೆಲ್ಸ್ ಅಂತ ಇರುತ್ತೆ. 21ನೆಯ ದಿನ ಆ ಭ್ರೂಣ ಇದೆ, 21 ದಿನ ಆಗಿದೆ. 21ನೆಯ ದಿನದಿಂದ 25 ವರ್ಷದವರೆಗೂ ನಮ್ಮ ಮೆದುಳು ಬೆಳೀತಾ ಇರುತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಆಗ್ಬೋದು, ಅನಾಲಿಸಿಸ್ ಆಗ್ಬೋದು, ತರ್ಕಗಳು ಅಥವಾ ಇನೋವೇಷನ್ನು, ಡಿಸ್ಕವರಿ ಎಲ್ಲ ಆ ಸಂದರ್ಭಕ್ಕೆ ಮಾಡೋದು ಸರಿನಾ ತಪ್ಪಾ ಅಂತ ಸರಿಯಾಗಿ ನಮಗೆ ತಿಳಿಸೋದು ಮುಂಭಾಗದ ಮೆದುಳು. ಎಲ್ಲ ಆರ್ಎಂಡಿಗಳು ಮುಂಭಾಗದಲ್ಲಿದೆ. ಅದೇನಾದರೂ ಸರಿಯಾಗಿ ಆಕ್ಟಿವೇಟ್ ಆಗಲಿಲ್ಲ ಅಂದರೆ ನಾವು ಮಾಡೋ ಎಲ್ಲ ಕೆಲಸಗಳು ತಪ್ಪಾಗ್ತಾ ಹೋಗುತ್ತೆ ಜೀವನದಲ್ಲಿ. ಗಂಡು ಮಕ್ಕಳಲ್ಲಿ ಈ ಒಂದು ಹಂತದಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಜಾಸ್ತಿ ಇರುತ್ತೆ. ಟೆಸ್ಟೋಸ್ಟಿರಾನ್ ಶುರು ಆದಾಗಲೇ ವೀರ್ಯಾಣುಗಳ ಬಿಡುಗಡೆ ಆಗೋದು. ಟೆಸ್ಟೋಸ್ಟಿರಾನ್ ಅಗ್ರೆಸಿವ್ ಹಾರ್ಮೋನ್ ಅದು. ಅದಕ್ಕೆ ನೀವು ನೋಡಿ, ಈ ಒಂದು ಹದಿಹರೆಯ ಈ ಒಂದು PU ಮಕ್ಕಳುಗಳಿದ್ದಾರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಅವರು ಬೈಕ್ ಅವ್ರ ಕೈಲೇನಾದ್ರು ಸಿಕ್ತು ಅಂದ್ರೆ ಅದು ಬೈಕ್ ತರ ಓಡಿಸಲ್ಲ, ಅದನ್ನ ಜೆಟ್ ಪ್ಲೇನ್ ತರ ಓಡಿಸ್ತಾರೆ. ತಂದೆಗೇನು ಅಂತಂದ್ರೆ ನನ್ನ ಮಗ ಹಾಳಾಗಬಾರ್ದು ಅಂತ ಹೇಳ್ತಾರೆ, ಆದ್ರೆ ತಂದೆದನ್ನ ಒಪ್ಪಕ್ಕೆ ಅವರು ರೆಡಿ ಇರಲ್ಲ. ಎಷ್ಟೋ ಪೇರೆಂಟ್ರು ಅದೇ ಹೇಳ್ತಾರೆ, ನಿಮ್ ಭವಿಷ್ಯಕ್ಕೋಸ್ಕರ ನಾವು ಈ ಒಳ್ಳೆ ಮಾತನ್ನ ಹೇಳ್ತೀವಿ ಅಂತ ಹೇಳ್ತಾರೆ. ಆ ಇಂಟೆನ್ಸ್ ಕೂಡ ಇದ್ದೇ ಇರುತ್ತೆ. ಆದ್ರೆ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇವರಿಗೆ ಅನ್ಸ್ತಾ ಇರುತ್ತೆ. ಸೊ ಅಂದ್ರೆ ಮಕ್ಕಳು ಚೆನ್ನಾಗಿ ಬೆಳಿಬೇಕಿದ್ರೆ ಪೋಷಕರು ಚೆನ್ನಾಗಿ ಬೆಳಿಬೇಕಾಗುತ್ತೆ. ಖಂಡಿತ ಅವ್ರಿಗೂ ಸಂಸ್ಕಾರ ಬೇಕು. ಇದು ಹೆಂಗೆ ಅಂದ್ರೆ ಜನರೇಷನ್ ಟು ಜನರೇಷನ್. ಈಗ ನನ್ನ ಸಂಸ್ಕಾರ ಚೆನ್ನಾಗಿದ್ರೆ ನಾನು ಅದನ್ನ ನನ್ನ ಮಕ್ಳಿಗೆ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಷವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಮಗುವಿನ ಮಿದುಳಿನ ಬೆಳವಣಿಗೆ ಯಾವಾಗ ಆರಂಭ ಆಗುತ್ತೆ, ಹೇಗಾಗುತ್ತೆ, ಅದಕ್ಕೆ ಪೂರಕವಾದಂತಹ ಅಂಶಗಳು ಏನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ ಮತ್ತು ಜೆನಮಿಕ್ಸ್ ವಿಭಾಗದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ಸೊ ಅಂದಹಾಗೆ ಮಗುವಿನ ಮೆದುಳಿನ ಬೆಳವಣಿಗೆ ಯಾವಾಗಿಂದ ಶುರು ಆಗುತ್ತೆ, ಅದಕ್ಕೆ ಪೂರಕವಾದಂತಹ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ಅಂತ. ಸರ್, ನಮ್ಮ ದೇಹದಲ್ಲಿ ಇರುವ ಅತ್ಯಂತ ಸಂಕೀರ್ಣವಾದ ಅಂಗ ಅಂದರೆ ಮೆದುಳು. ಮೆದುಳು ಚೆನ್ನಾಗಿ ಬೆಳವಣಿಗೆ ಆಯಿತು ಅಂದರೆ ಆ ಮನುಷ್ಯ ಅವನು ಒಂಥರ ಎಲ್ಲ ರೀತಿಯಲ್ಲೂ ಸರ್ವತೋಮುಖ ಬೆಳವಣಿಗೆ ಅಂತೀವಲ್ಲ, ಅದನ್ನು ಆ ಥರ ಅನ್ಬಹುದು. ಭ್ರೂಣದಲ್ಲಿ ಈ ಮೆದುಳಿನ ಬೆಳವಣಿಗೆ ಆರಂಭವಾಗುವುದು ಭ್ರೂಣಾವಸ್ಥೆಯಿಂದ 21ನೆಯ ದಿನ. ಅಂದ್ರೆ ಇನ್ನು ತಾಯಿಗೆ ಕನ್ಸೀವ್ ಆಗಿದ್ದೀವಿ ಅಂತಾನೆ ಗೊತ್ತಿರೋದಿಲ್ಲ. ಈ ಕನ್ಸೀವ್ ಆಗಿದೆ, ನಾನು ಗರ್ಭವತಿ ಆಗಿದ್ದೀನಿ ಅಂತಾನೆ ಗೊತ್ತಿರಲ್ಲ. ಅದಾಗಬೇಕು ಅಂದ್ರೆ 1 ತಿಂಗಳಾದ್ಮೇಲೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಗರ್ಭಿಣಿ ಸೂಚಕವಾದಂತಹ ಪರೀಕ್ಷೆಗಳು. ಆದ್ರೆ 21ನೆಯ ದಿನಕ್ಕೆ ಆರಂಭ ಆಗ್ಬಿಡುತ್ತದು. ಅದೇನಾಗುತ್ತೆ ಅಂತಂದ್ರೆ ನ್ಯೂರಲ್ ಪ್ಲೇಟ್ ಅಂತ ಆರಂಭ ಆಗುತ್ತೆ. ಈಗೇನಾಗುತ್ತೆ ಅಂದ್ರೆ ಅಂಡಾಣು ವೀರ್ಯಾಣು 2 ಜೋಡಣೆ ಆಗುತ್ತಲ್ವಾ, ಅದು 2 ಸೆಲ್ ಇದ್ದಿದ್ದು, ಜೀವಕೋಶ ಇದ್ದಿದ್ದು 4 ಇದ್ದಿದ್ದು 8 ಇದ್ದಿದ್ದು 16. ಆ ಥರ ಆಗಿ ಅದೊಂದು ಆರ್ಗೆನೋಜೆನೆಸಿಸ್ ಅಂತ ಒಂದು ಪ್ರೋಸೆಸ್ ನಡೀತಾ ಬರುತ್ತೆ, ಅದು ಡಿವೈಡ್ ಆಗ್ತಾ ಬರುತ್ತೆ. ಆಗ ಅದು 21ನೆಯ ದಿನದಲ್ಲಿ ನ್ಯೂರಲ್ ಪ್ಲೇಟ್ ಅಂತ, ಈಗ ಒಂದು ಪ್ಲೇಟ್ ಥರ ಇದೆ ಅಂತೀನಿ, 1 ಲೇಯರ್ ಆಫ್ ಸೆಲ್ಸ್ ಅಂತ ಇರುತ್ತೆ. 21ನೆಯ ದಿನ ಆ ಭ್ರೂಣ ಇದೆ, 21 ದಿನ ಆಗಿದೆ. 21ನೆಯ ದಿನದಿಂದ 25 ವರ್ಷದವರೆಗೂ ನಮ್ಮ ಮೆದುಳು ಬೆಳೀತಾ ಇರುತ್ತೆ. ಆದರೆ 7 ವರ್ಷದವರೆಗೂ ಸಂಪೂರ್ಣ ಬೆಳವಣಿಗೆ ಆಗೋಗಿರುತ್ತೆ. ಅಂದರೆ ಒಂದು 80% ಅಂತ ನಾವು ಹೇಳ್ಬೋದು. ಅಷ್ಟು 7 ವರ್ಷದ ಒಳಗಡೆ ಮುಗ್ದೋಗ್ಬಿಡುತ್ತೆ. ಮಿಕ್ಕಿದು ಮುಂಭಾಗದ ಮೆದುಳು ಬೆಳವಣಿಗೆ ನಂತರ ಆಗೋದು ಕಂಟಿನ್ಯೂಸ್ ನಡೀತಾ ಇರೋದು ಮುಂಭಾಗದ ಮೆದುಳು. ಅದನ್ನು ಪ್ರಜ್ಞಾ ಮೆದುಳು ಅನ್ಬೋದು, ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತ ನಾನು ಹೇಳಿದ್ದೀನಿ. ಮನುಷ್ಯನಲ್ಲಿ 3 ಥರದ ಮೆದುಳಿನ ಡಿವಿಷನ್ ನಾವು ಮಾಡಿದ್ದೀವಿ. ಹಿಂಭಾಗದ ಮೆದುಳು, ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಆಮೇಲೆ ಪ್ರಾಣಿ ಮೆದುಳು ಅಂತ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ರೆಪ್ಟಿಲಿಯನ್ ಬ್ರೈನ್ ಅಂತ ಹಿಂಭಾಗದ ಮೆದುಳು. ಆಮೇಲೆ ಮನುಷ್ಯನ ಮೆದುಳು, ನಿಜವಾದ ಮನುಷ್ಯನ ಅರಿವು, ಪ್ರಜ್ಞೆ, ನಿಮ್ಮ ಡಿಸಿಷನ್ ಮೇಕಿಂಗ್ ಆಗ್ಬೋದು, ಅನಾಲಿಸಿಸ್ ಆಗ್ಬೋದು, ತರ್ಕಗಳು ಅಥವಾ ಇನೋವೇಷನ್ನು, ಡಿಸ್ಕವರಿ ಎಲ್ಲ ಆ ಸಂದರ್ಭಕ್ಕೆ ಮಾಡೋದು ಸರಿನಾ ತಪ್ಪಾ ಅಂತ ಸರಿಯಾಗಿ ನಮಗೆ ತಿಳಿಸೋದು ಮುಂಭಾಗದ ಮೆದುಳು. ಎಲ್ಲ ಆರ್ಎಂಡಿಗಳು ಮುಂಭಾಗದಲ್ಲಿದೆ. ಅದೇನಾದರೂ ಸರಿಯಾಗಿ ಆಕ್ಟಿವೇಟ್ ಆಗಲಿಲ್ಲ ಅಂದರೆ ನಾವು ಮಾಡೋ ಎಲ್ಲ ಕೆಲಸಗಳು ತಪ್ಪಾಗ್ತಾ ಹೋಗುತ್ತೆ ಜೀವನದಲ್ಲಿ. ಹಾಗಾಗಿ
ಹಾಗಾಗಿ 21ನೆಯ ದಿನದಿಂದ 25 ವರ್ಷದವರೆಗೂ ನಡೆಯುತ್ತೆ. ಬಟ್ 7 ವರ್ಷದವರೆಗೂ ಬಹಳ ಮೇಜರ್ ಏನೇನು ನಡಿಬೇಕೋ ಎಲ್ಲ ನಡೆದೋಗಿರುತ್ತೆ, ಎಲ್ಲ ಡೆವಲಪ್ಮೆಂಟ್. ಬಟ್ ಮಿಕ್ಕಿರೋ ಒಂದು 10-20% ಇದೆಯಲ್ಲ, ಅದು ಇನ್ನು ನಿಧಾನ ಗತಿಯಲ್ಲಿ 22, 23, 24 ವರ್ಷ, 25ವರೆಗೂ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನೇ ಡಿಸಿಷನ್ ಮಾಡಬೇಕು ಅಂತಂದ್ರೂ ಒಂದು 24 ಹದಿಹರೆಯ ಕಳೆದು ಯೌವನ ಆಗಿ ಒಂಚೂರು 25 ವರ್ಷ ಆದಮೇಲೆ ನೀವೇನೇ ಡಿಸಿಷನ್ ತಗೊಂತೀರೋ ಸರಿಯಾಗಿರುತ್ತೆ. ಒಂದು ಮೆಚೂರಿಟಿ ಅಥವಾ ಪ್ರಬುದ್ಧತೆ ಅಂತ ನಾವೇನು ಹೇಳ್ತೀವಿ, ಅದು ಆ ವರ್ಷಕ್ಕೆ ಬರ್ಲಿಕ್ಕೆ ಕಾರಣ ಈ ಮೆದುಳಿನ ಬೆಳವಣಿಗೆ ಕಂಪ್ಲೀಟ್ ಆಗುವಂಥದ್ದು ಆ ಏಜ್ಗೆ ಅಂತ. ಹೌದು, ತುಂಬಾ ಜನಕ್ಕೆ ಅನ್ಸುತ್ತೆ ನಾನೇನೋ ತಪ್ಪು ಮಾಡ್ಬಿಟ್ಟೆ, ಅವಾಗ ಆ ಡಿಸಿಷನ್ ಮಾಡಬಾರ್ದಾಗಿತ್ತು. ಉದಾಹರಣೆಗೆ ಈ ಹುಡುಗಿನ ಮದುವೆ ಆಗಬಾರ್ದಾಗಿತ್ತು. ಬಹಳಷ್ಟು ಗಂಡಸರು ಕೊರಗೋದು ನನಗೆ ಬುದ್ಧಿ ಇರಲಿಲ್ಲ ಮದುವೆ ಆಗ್ಬಿಟ್ಟೆ ಅಂತಂತಾರಲ್ವಾ. ಸುಮ್ಮನೆ ನಾನು ಹೇಳ್ತಾ ಇರೋದು. ಅಂದ್ರೆ ಈ ಥರದ್ದು ಬೇಕಾದಷ್ಟು ಒಂದು ವಿಚಾರಗಳಲ್ಲಿ ಯಾವ ರೀತಿ ನಾವು ಡಿಸೈಡ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲ, ಎಷ್ಟೋ ಸರಿ ಹಾಗೆ ಅನ್ಸುತ್ತೆ, ಒಂದು 25 ವರ್ಷ ಆದಾಗ ನಾವೇ ಒಂದು ಹಿನ್ನೋಟ ಅಥವಾ ಅವಲೋಕನ ಮಾಡಿದಾಗ ನಾನು ಆತರ ಹುಡುಗಾಟಿಕೆ ಮಾಡಬಾರ್ದಿತ್ತು ಅಂತ ಎಷ್ಟೋ ಸಾರಿ ನಮಗೆ ಅನ್ಸುತ್ತೆ. ಹೌದು. ಸೊ ಇಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ನ್ಯೂರಲ್ ಪ್ಲೇಟ್ ಅಂದ್ರೆ 21ನೆಯ ದಿನ, 21ನೆಯ ದಿನದಿಂದ 30ನೆಯ ದಿನದವರೆಗೂ ನ್ಯೂರಲ್ ಪ್ಲೇಟ್, ನ್ಯೂರಲ್ ಕ್ರಸ್ಟ್ ಅಂತ ಹಿಂಗೆ ಒಂದು ಲೇಯರ್ ಇರೋದು, ಹಿಂಗೆ ಒಳಗಡೆ ಇನ್ವ್ಯಾಜಿನೇಷನ್ ಆಗ್ತಾ ಬರುತ್ತೆ ಆ ಜೀವಕೋಶಗಳು, ನರದ ಜೀವಕೋಶಗಳು. ಆವಾಗ 3 ಜೀನ್ಗಳು, ಬಹಳ ಪ್ರಮುಖವಾದ ಜೀನ್ಗಳು ಆಕ್ಟಿವೇಟ್ ಆಗುತ್ತೆ. ಅದು ಬೋನ್ ಮಾರ್ಫೋಜೆನೆಟಿಕ್ ಫ್ಯಾಕ್ಟರ್ ಅನ್ನುವ ಒಂದು ಜೀನು, ಆಮೇಲೆ ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ಅನ್ನುವ ಮತ್ತೊಂದು ಜೀನು, ಸಾನಿಕ್ ಹೆಡ್ಜಾಕ್ ಪ್ರೋಟೀನ್ ಅನ್ನುವುದು ಅದೊಂದು ಪ್ರೋಟೀನ್. ಇವೆಲ್ಲ ಪ್ರೋಟೀನ್ಗಳೇ. ಇವುಗಳನ್ನು ಕಂಟ್ರೋಲ್ ಮಾಡುವ ಜೀನ್ಸ್ಗಳಿರುತ್ತೆ, ಅವು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ವಿಗ್ಗರಸ್ ಆಗಿ ಆ್ಯಕ್ಟಿವೇಶನು ಆ ಜೀನ್ಗಳದ್ದು, ಬೋನ್ ಮಾರ್ಫೋಜೆನೆಟಿಕ್ ಫ್ಯಾಕ್ಟರ್, ಆಮೇಲೆ ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್, ಸೋನಿಕ್ ಹೆಡ್ಜಾಕ್ ಪ್ರೋಟೀನ್, ಅವುಗಳ ಜೀನ್ಸು. ಅದ್ಭುತ ಇದು, ನಿಜವಾಗ್ಲೂ ದೇಹದ ಒಳಗಡೆ ಒಂದು ಅದ್ಭುತ ನಡೆಯುತ್ತೆ. ಬಹಳ ಆಶ್ಚರ್ಯ. ಇದು 1 ತಿಂಗಳೊಳಗೆ, ಇನ್ನು ತಾಯಿಗೆ ಇನ್ನೂ ಗರ್ಭಿಣಿ ಅಂತಲೇ ಗೊತ್ತಿಲ್ಲ, ಆಗಲೇ ಅದು ಶುರು ಆಗ್ತಾ ಬಂತು. ನಂತರದ ಹಂತದಲ್ಲಿ, 1 ತಿಂಗಳ ನಂತರದ ಹಂತದಲ್ಲಿ ಇನ್ನು ಬೇಕಾದಷ್ಟು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಅದೇನಾಗುತ್ತೆ ಅಂದರೆ ನ್ಯೂರಲ್ ಟ್ಯೂಬ್ ಅನ್ನೋದನ್ನು ಡೆವಲಪ್ ಮಾಡುತ್ತೆ. 5 ತಿಂಗಳ ಒಳಗಾಗಲೇ ನ್ಯೂರಲ್ ಟ್ಯೂಬ್ ಅಂತ ಒಂದಿರುತ್ತೆ. ಆ ನ್ಯೂರಲ್ ಟ್ಯೂಬ್ ಏನಾಗುತ್ತೆ, ಮುಂದಿನದಲ್ಲಿ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಆಗಿ ಅದು ಕನ್ವರ್ಟ್ ಆಗೋ ಅಂಥದ್ದು. ಸೊ ಇದಕ್ಕೆ ಕೆಲವೊಂದು ಜೀನ್ಸ್ಗಳಿದೆ. ಪ್ಯಾಕ್ಸ್ ಅಂತ ಜೀನ್ ಇದೆ, ಪ್ಯಾಕ್ಸ್ 6, ಪ್ಯಾಕ್ಸ್ 3 ಅಂತ 2 ಜೀನ್ಗಳು. ಆಮೇಲೆ ಸಾಕ್ಸ್ ಅಂತ ಇನ್ನೊಂದು, SOX ಸಾಕ್ಸ್ 1, 2, 3 ಅಂತ ಈ ಸೀರೀಸ್ ಆಫ್ ಜೀನ್ಸ್ಗಳನ್ನು ನಾವು ನೋಡ್ತೀವಿ. ಈ ಜೀನ್ಸ್ಗಳೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಇದ್ರ ಜೊತೆ ಇನ್ನೂ ತುಂಬ ಇದೆ. ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮ ಮೆದುಳಿನ ಬೆಳವಣಿಗೆ ಆಗ್ತಾ ಬರುತ್ತೆ. ಅದು ಟ್ಯೂಬ್ ಥರ ಇದ್ದಿದ್ದು ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಮುಂಭಾಗ, ಮಧ್ಯಭಾಗ, ಹಿಂಭಾಗ, ಮುಂಭಾಗದ ಮೆದುಳು, ಮಧ್ಯಭಾಗದ ಮೆದುಳು, ಹಿಂಭಾಗದ ಮೆದುಳು, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ ಈ ಥರ ಡೆವಲಪ್ಮೆಂಟು. ಅಂದರೆ 5 ತಿಂಗಳ ಒಳಗಾಗಲೇ ನಮ್ಮ ಈ ಒಂದು ನ್ಯೂರಾಜೆನಿಸಿಸ್ ಅಂತ ಏನಂತೀವಿ, ಅಥವಾ ನರಕೋಶಗಳ ಬೆಳವಣಿಗೆ ಸಂಪೂರ್ಣವಾಗಿ ಒಂದು 5 ತಿಂಗಳಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಆಮೇಲೆ 6 ವರ್ಷದವರೆಗೂ ಪ್ರತಿ ಸೆಕೆಂಡಿಗೆ 7,000 ನರಕೋಶಗಳು ಬೆಳವಣಿಗೆ ಆಗ್ತಾ ಬರುತ್ತೆ. ಒಂದು ಸೆಕೆಂಡ್ಗೆ 7,000 ನರಕೋಶ. ಅದಕ್ಕೆ ಹುಟ್ಟಿದ ಮಗು ಜೀನಿಯಸ್. ಅದು 7 ವರ್ಷದವರೆಗೂ ನೀವು ಮಕ್ಕಳಿಗೆ ನೀವು ಏನೇ ಕಲಿಸ್ಕೊಟ್ರು ಆ ಮಕ್ಕಳು ಕಲಿಯುತ್ತೆ. ಏಕೆಂದರೆ ಅಷ್ಟು ರಿಸೀವಿಂಗ್ ಕೆಪಾಸಿಟಿ ಆ ಮಗುಗೆ ಇರುತ್ತೆ. ನೀವು ಬೇರೆ ಬೇರೆ ಭಾಷೆಗಳನ್ನ ಕಲಿಸ್ಬೋದು. ಕಲಿಕೆಯಲ್ಲಿ ಮಗು ತುಂಬಾ ಜೀನಿಯಸ್. ಬಟ್ 7 ವರ್ಷದವರೆಗೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನಾಗುತ್ತೆ, ಅದು ಸ್ವಲ್ಪ ನಿಧಾನ, ಅದೇನಂದ್ರೆ ನಾನು ಹೇಳಿದೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅಂತ. ನಂತರ 5 ತಿಂಗಳಿನಿಂದ ಮಗು ಹುಟ್ಟುವವರೆಗೆ ಏನಾಗುತ್ತೆ ಅಂತಂದರೆ ನ್ಯೂರೋಜೆನಿಸಿಸ್ ಅಂತ ಕರಿತೀವಿ. ನರಕೋಶಗಳು ನಾನು ಹೇಳಿದೆ 1 ಸೆಕೆಂಡಿಗೆ 7,000 ಬೆಳವಣಿಗೆ ಆಗ್ತಾ ಬರುತ್ತೆ. ಬರೀ ನರಕೋಶಗಳು ಅಲ್ಲ, ಆಮೇಲೆ ಸಿನಾಪ್ಸಿಸ್ ಅಂತ ಇದೆ. ಈಗ ನರಕೋಶ ಅಂತಂದಾಗ 2 ನರಕೋಶಗಳ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ, ಕನೆಕ್ಷನ್ನು. 2 ನರಕೋಶಗಳದ ಕನೆಕ್ಷನು. ಈ ನರಕೋಶದಿಂದ ಇನ್ಫಾರ್ಮೇಷನ್ನು ಪಕ್ಕದಕ್ಕೆ ಟ್ರಾನ್ಸ್ಫರ್ ಆಗಬೇಕು. ಆ ಥರದ್ದು ಕನೆಕ್ಷನ್ ಇದೆಯಲ್ಲ, ಸಿನಾಪ್ಸಿಸ್ ಅಂತೀವಿ. ಅದು ಸಿನಾಪ್ಸೋಜೆನೆಸಿಸ್ ಅಂತೀವಿ. ಅದ್ಭುತವಾಗಿ ನಡೀತಾ ಬರುತ್ತೆ. ನ್ಯೂರೋಜೆನೆಸಿಸ್ ಅಂದರೆ ನರಕೋಶಗಳ ಬೆಳವಣಿಗೆ, ಸಿನಾಪ್ಸಿಸ್ ಅಂದರೆ ಕನೆಕ್ಷನ್ನು. ಈಗ ನೀವು ನೋಡಿ, 1 ವರ್ಷ ಆಗಷ್ಟರಲ್ಲಿ ತುಂಬ ಚೆನ್ನಾಗಿ ಅದು ಡೆವಲಪ್ಮೆಂಟ್ ಎಲ್ಲ ಆಗೋಗಿರುತ್ತೆ. ಮೈಲಿನೇಷನ್ನು, ಸಿನಾಪ್ಸೋಜೆನೆಸಿಸ್ಸು, ನ್ಯೂರೋಜೆನೆಸಿಸ್ಸು. ಆಮೇಲೆ ನರಕೋಶಗಳು ಮೈಗ್ರೇಟ್ ಆಗುತ್ತೆ ಒಂದು ಜಾಗದಿಂದ ಬೇರೆ ಬೇರೆ ಕಡೆ, ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅಲ್ಲಿಗೆ ಆಲಿಗೋಡೆಂಡ್ರೋಸೈಟ್ ಅಂತ ಎಲ್ಲ ಇದೆ. ಆ ಥರದ್ದೆಲ್ಲದೂ ಸುಮಾರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ. ಇದು ಯಾವ ಥರ ಅಂದರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ, ಪ್ರೂನಿಂಗ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಪ್ರೂನಿಂಗ್ ಅಂತಂದರೆ, ಈಗ ಪಾರ್ಕಲ್ಲಿ ನೀವು ಹೋಗಿರ್ತೀರ. ಪಾರ್ಕಲ್ಲಿ ಏನಾಗಿರುತ್ತೆ ಅಂದರೆ, ಹುಲ್ಲು ಒಂದು ಇದೆಲ್ಲ
ಈ ಬೇಲಿಗೆ ಒಂದಷ್ಟು ಗಿಡಗಳನ್ನು ಬೆಳೆಸ್ತಾರೆ. ಆಮೇಲೆ ಏನು ಮಾಡ್ತಾರೆ ಅವರು, ಹೆಂಗೆಂಗೋ ಬೆಳೆದಿರುತ್ತಲ್ವ ಅದನ್ನ ಬೇರೆ ಬೇರೆ ಶೇಪ್ ಕೊಡ್ತಾರೆ. ಅದಕ್ಕೆ ನೀವು ನೋಡಿರ್ಬೋದು, ಒಳ್ಳೆ ಡೆಫಿನೆಟ್ ಶೇಪ್. ಕೆಲವು ಸಲ ನವಿಲ್ ಥರ ಕೊಡ್ತಾರೆ, ಆನೆ ಥರ, ಪ್ರಾಣಿಗಳ ಥರ ಎಲ್ಲ ಕಟಿಂಗ್ ಅದು ಕಟ್ ಮಾಡಿ. ನಮ್ಮ ಮೆದುಳುನು ಹಾಗೆ, ಅದು ಸುಮ್ಮನೆ ಬೆಳೀತಾ ಬಂದಿರುತ್ತೆ, ಗ್ರೋತ್ ಆಗ್ತಾ ಇರುತ್ತೆ. ನ್ಯೂರೋಜೆನಿಸಿಸ್ ಡಿವೈಡ್ ಆಗಿ ಆಗಿ ಅದಕ್ಕೆ ಶೇಪ್ ಇಲ್ಲ. ಬಟ್ ಇದು ನಾವು ಈ ಪ್ರೂನಿಂಗ್ ಅಂತ ನಾನು ಹೇಳಿದೆ, ಸಿನಾಪ್ಸೋಜೆನಿಸಿಸ್ ಅದ. ಪ್ರೂನಿಂಗ್ ಅಂದರೆ ಯಾವುದು ಬೇಡ ಅದನ್ನ ಕಟ್ ಮಾಡೋದು, ಅದನ್ನೆಲ್ಲ ಕಟ್ ಮಾಡಿ 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 ಟ್ರಿಮ್ ಮಾಡೋ ಅಂಥದ್ದು. ಆ ಥರದ್ದು ನಮ್ಮ ಮೆದುಳಿನಲ್ಲಿ ನಡೀತಾ ಇರುತ್ತೆ. ಇದು ಹೊರಗಿನ ಅಂಶಗಳು ಏನಿದೆ ಅದರ ಪ್ರಭಾವದಿಂದಾಗಿ ನಮ್ಮ ನರಕೋಶಗಳು ಬೆಳವಣಿಗೆ ಆಗೋದಾಗಲಿ, ಅದು ಸರಿಯಾಗಿ ಪ್ರೂನ್ ಆಗೋದಾಗಲಿ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದಿದೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ನೀವು ಯಾವ ಭಾಗದ ಮೆದುಳನ್ನು ಹೆಚ್ಚಾಗಿ ಬಳಕೆ ಮಾಡ್ತೀರಾ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ. ಇದು ಉದಾಹರಣೆಗೆ ಹೇಳಬೇಕು ಅಂದರೆ ವೆಸ್ಟಿಜಿಯಲ್ ಆರ್ಗನ್ಸ್ ಅಂತ ನಮ್ಮ ದೇಹದಲ್ಲಿ ಕೆಲವೊಂದು ಆರ್ಗನ್ಸ್ ಇದೆ. ಅದೇನಂದರೆ ನಾವು ಬಳಕೆ ಮಾಡದೆ ವೇಸ್ಟ್ ಆಗಿರೋ ಅಂಥದ್ದು. ಅಪೆಂಡಿಸೈಟಿಸ್ ಅಂತ ಆಗುತ್ತೆ ನೋಡಿ, ಅಪೆಂಡಿಕ್ಸ್ ಅಂತ ಅಂತೀವಲ್ಲ, ಅದು ಒಂದು ವೆಸ್ಟಿಜಿಯಲ್ ಆರ್ಗನ್. ಅದು ಹಿಂದೆ ಬಳಕೆ ಆಗ್ತಾ ಇತ್ತು. ನಂತರದ ಹಂತದಲ್ಲಿ ಮಾನವನ ವಿಕಾಸ, ಅವನು ಮಂಗನಿಂದ ಮಾನವ ಅಂತೀವಲ್ಲ, ಚಿಂಪ್ಯಾನ್ಸಿಯಿಂದ ಕೊನೆಗೆ ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್ ಆಗಿ ಹೋಮೋಸೆಪಿಯನ್ಸ್, ನಾವೆಲ್ಲ ಹೋಮೋಸೆಪಿಯನ್ಸ್ಗಳು ಅಂದರೆ ಮನುಷ್ಯ ಅಂತಂತೀವಲ್ಲ, ಹೋಮೋಸೆಪಿಯನ್ ಅಂತ ಕರಿತೀವಿ. ಆಗುವ ಹಂತದಲ್ಲಿ ಕೆಲವೊಂದು ನಮ್ಮ ದೇಹದ ಒಳಗಡೆ ಇರುವ ಆರ್ಗನ್ಸ್ಗಳು ಯೂಸ್ ಆಗಲಿಲ್ಲ. ಅದು ವೆಸ್ಟಿಜಿಯಲ್ ಅಂತ. ಈಗ ಮನೇಲಿ ಆಂಟಿಕ್ ಪೀಸ್ ಇರುತ್ತಲ್ಲ, ಆ ಥರ ಮನೇಲಿ ಹಿಂದೆ ಎಲ್ಲ ಬಳಕೆ ಮಾಡ್ತಾ ಇದ್ರು. ಹಿತ್ತಾಳೆದು, ತಾಮ್ರದೆಲ್ಲ ತುಂಬ ಬಳಕೆ ಮಾಡ್ತಾ ಇದ್ರಲ್ವಾ. ಆವಾಗ ಈ ಬೇರೆ ಯಾವುದೂ ನಮಗೆ ಆಲ್ಟರ್ನೇಟ್ ಇರಲಿಲ್ಲ, ಪ್ಲಾಸ್ಟಿಕ್ ಇರಲಿಲ್ಲ, ಸ್ಟೀಲ್ ಇರಲಿಲ್ಲ, ಏನೋ. ಆ ನಂತರ ಏನಾಯಿತು, ಈ ಎಲ್ಲದು ಏನಾಯಿತು, ಮನೇಲಿ ಮೇಲೆ ಅಟ್ಟ ಅಂತಿರುತ್ತಲ್ಲ ಅಲ್ಲಿ ಹಾಕ್ಬಿಟ್ರು. ಏಕೆಂದರೆ ಬಳಕೆ ಮಾಡ್ತಿಲ್ಲ, ಆ್ಯಂಟಿಕ್ ಅಂತ ಕರಿತೀವಿ ನಾವು. ಈಗ ಎಲ್ಲರಿಗೂ ಆ್ಯಂಟಿಕ್ದೊಂದು ಇದಿದೆ. ಅದೇ ಥರ ದೇಹದಲ್ಲೂ ಆ್ಯಂಟಿಕ್ ಪೀಸ್ಗಳಿದೆ ಕೆಲವು, ಅಂದರೆ ಬಳಕೆ ಮಾಡದೇ ಇರೋಂಥದ್ದು ವೆಸ್ಟಿಜಿಯಲ್ ಆರ್ಗನ್ಸ್ಗಳು. ಹಾಗಾಗಿ ದೇಹದಲ್ಲಿ ನಾವು ಯಾವುದನ್ನ ಬಳಕೆ ಮಾಡ್ತಾ ಬರ್ತೀವಿ ಅದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಯಾವುದು ಬಳಕೆ ಮಾಡೋದಿಲ್ಲ ಅದು ಬೆಳವಣಿಗೆ ಆಗಲ್ಲ. ಹಾಗೆ ಅದೇನಾಗುತ್ತೆ ಅಂದರೆ ದೇಹ ಸೆನ್ಸ್ ಮಾಡುತ್ತೆ, ಓ ಇದು ಯೂಸ್ ಇಲ್ಲಪ್ಪ, ಬೇಡ ಇದು ಅಂತ ನಾಶ ಆಗೋದು. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನೋಡಿ, ನೀವು ಒಂದು ಅಂಗಡಿಗೆ ಹೋಗ್ತೀರಾ, ದಿನಸಿ ಅಂಗಡಿಗೆ, ನೀವು ಒಂದು 10-20 ಸಾಮಾನುಗಳು ಹೇಳ್ತೀರಾ, ಅವರು ಯಾವ ಕ್ಯಾಲ್ಕುಲೇಟ್ರು ಇಲ್ಲ, ಪಟ 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 ಅಂತ ಕೇಳ್ಕೊಂಡು ಲೆಕ್ಕ ಹಾಕಿ ಕರೆಕ್ಟಾಗಿ ಕೊಡ್ತಾರೆ ಅವರು. ನಾವು ಕ್ಯಾಲ್ಕುಲೇಟರ್ ಇಟ್ಕೊಂಬಿಟ್ಟು 2+2 4 ಅಂತ ನಾವು ಮಾಡ್ತೀವಿ. ಈಗ ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಏನಕ್ಕೆ ಅಂದರೆ ನಮ್ಮ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಎಬಿಲಿಟಿ ಕಮ್ಮಿ ಆಗಿದೆ. ಕಾರಣ ನಾವು ಬಳಕೆ ಮಾಡ್ತಾ ಇಲ್ಲ. ನೀವು ಕ್ಯಾಲ್ಕುಲೇಟರ್ ಯಾವಾಗ ಯೂಸ್ ಮಾಡಿದ್ರಿ, ನಿಮ್ಮ ಆ ಭಾಗದ ಒಂದು ಮೆದುಳಿನಲ್ಲಿ ನರಕೋಶಗಳು ಏನಿತ್ತು ಅದು ಹಾಗೆ ನಶಿಸಿ ಹೋಗೋಕ್ಕೆ ಆರಂಭ ಆಯಿತು. ಹಾಗಾಗಿ ನೋಡಿ, ಅದಕ್ಕೆ ನಾವು ಹೇಳೋದು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ನಾವು ಎಷ್ಟು ಮೊಬೈಲ್ ಎಕ್ಸ್ಪೋಜರು ಮಕ್ಕಳಿಗೆ ಆಗ್ತಾ ಬರುತ್ತೆ, ಆ ನರಕೋಶಗಳು ನಶಿಸಿ ಹೋಗೋಕ್ಕೆ ಆರಂಭ ಆಗುತ್ತೆ. ಒಂದೇ ಕಡೆಯಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ, ಮಗು ಥಿಂಕ್ ಮಾಡ್ತಾ ಇಲ್ಲ. ನೀನು ಯಾವಾಗ ಥಿಂಕ್ ಮಾಡೋದಿಲ್ಲ, ನಿನ್ನ ಮೆಮೊರಿ ಕಮ್ಮಿ ಆಗ್ತಾ ಬರುತ್ತೆ, ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಕಾರಣ ಏನು ಅಂದರೆ ಮೆದುಳಿನ ಹಿಪ್ಪೋ ಕ್ಯಾಂಪಸ್ ಅನ್ನುವ ಒಂದು ಭಾಗದಲ್ಲಿರುವ ನರಕೋಶಗಳು ನಶಿಸೋಕ್ಕೆ ಆರಂಭ ಆಗ್ತಾ ಇದೆ. ಹಾಗಾಗಿ ಇಲ್ಲಿಂದ 1 ವರ್ಷದವರೆಗೂ ಬೇಕಾದಷ್ಟು ಈ ಥರದ ಪ್ರಾಸೆಸ್ಗಳು ಮತ್ತು ಹಲವಾರು ಜೀನ್ಸ್ಗಳು, ಬಹಳ ಪ್ರಮುಖವಾದ ಜೀನ್ಸ್ಗಳೆಲ್ಲ ಇದೆ, ಅವೆಲ್ಲ ಆ್ಯಕ್ಟಿವೇಟ್ ಆಗಿ ಮಗು ಹುಟ್ಟಿದ ಮಗು ಜೀನಿಯಸ್ ಅಂತ ಅನ್ಬೋದು. ಅದಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದರೆ, ನೀವು ಎಷ್ಟು ಕೊಡ್ತೀರಾ, 30 ಮಿಲಿಯನ್ ವರ್ಡ್ಸ್ನ ಮಗು ಕ್ಯಾಚ್ ಮಾಡುತ್ತೆ ಅಂತ ಹೇಳ್ತಾರೆ. 6 ವರ್ಷದ ಒಳಗಡೆ ಮಗು 30 ಮಿಲಿಯನ್ ವರ್ಡ್ಗಳು, ಪದಗಳು ನೀವು ಹೇಳ್ಕೊಡ್ತಾ ಇದ್ರೆ ಕಲಿತಾ ಬರುತ್ತದೆ. ಇಡೀ ಶಬ್ದಕೋಶಗಳನ್ನೇ ಕಲಿಬಹುದು, ಅದು ಅಷ್ಟು ಕೆಪಾಸಿಟಿ ಇರುತ್ತೆ. ಆದರೆ ನಾವು ಏನಾಗ್ತಾ ಇದೆ ಇತ್ತೀಚಿನ ದಿನದಲ್ಲಿ, ಮಗುವನ್ನ ನೀವು ಎಲ್ಲಿ ಬಿಡ್ತಾ ಇದ್ದೀರಾ, ಇಬ್ರು ಕೆಲಸಕ್ಕೆ ಹೋಗ್ತಾ ಇರೋ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ. ಬೇಬಿ ಸಿಟ್ಟಿಂಗ್ ಬಿಡ್ತೀರಾ, ಇಲ್ಲ ಮನೆ ಕೆಲಸದವಳ ಹತ್ರ ಬಿಡ್ತೀರಾ. ಮನೆ ಕೆಲಸದವಳಿಗೆ ಶಬ್ದಕೋಶ ಎಷ್ಟಿರಬಹುದು, ಅವಳು ಏನು ಕಲಿಸ್ಬಹುದು ಮಗುಗೆ ಅಲ್ವಾ? ನೀವು ಕೆಲಸದವಳ ಬದಲು ಅಟ್ಲೀಸ್ಟ್ ನಿಮ್ಮ ಅತ್ತೆ ಮಾವನೋ ಅಪ್ಪ ಅಮ್ಮನ ಜೊತೆನಾರು ಬಿಟ್ರೆ ಒಂದಷ್ಟು ಮಗು ಕಲಿಯುತ್ತೆ ಅಲ್ವಾ? ಕಥೆನಾರು ಕಲಿಯುತ್ತೆ, ಶ್ಲೋಕಗಳು ಕಲಿಬೋದು, ಮಂತ್ರ ಏನಾದ್ರು ಒಂದಷ್ಟು. ಆದರೆ ನಾವೇನಂದರೆ ಬೇಕಾದಷ್ಟು ನಮ್ಮ ಸಮಾಜದಲ್ಲೂ ಬೇಕಾದಷ್ಟು ಸಾಮಾಜಿಕವಾಗಿ ಬದಲಾವಣೆಗಳಾಗಿದೆ. ತಂದೆ ತಾಯಿನ ಇಟ್ಕೊಳ್ಳೋಕ್ಕೆ ಯಾವ ಮಕ್ಕಳುಗಳಿಗೂ ಇಷ್ಟ ಇರೋದಿಲ್ಲ ಇತ್ತೀಚಿನ ದಿನದಲ್ಲಿ. ಬಿಕಾಸ್ ಏನೇನೋ ರೀಸನ್ಗಳು ಬೇಕಾದಷ್ಟು ಇರುತ್ತೆ. ಇವರು ನಗರದಲ್ಲಿ ಇರ್ತಾರೆ, ಅವ್ರುಗಳಿಗೆ ಆ ಒಂದು ಪರಿಸರ ಒಗ್ಗೋದಿಲ್ಲ, ಅಥವಾ ಸ್ವಾತಂತ್ರ್ಯ ಹರಣ ಅವರಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರಿಗೆ ಬೇಕಾದಂಗೆ ನಾವು ಇರೋಕ್ಕಾಗೋದಿಲ್ಲ, ಅದು ನನಗೆ ಕಷ್ಟ ಆಗ್ತಾ ಇದೆ. ಸೊ ಮನೆ ಕೆಲಸದವರು ಕಂಫರ್ಟಬಲ್ ಎಲ್ಲದಕ್ಕಿಂತ, ಅತ್ತೆ ಮಾವ ಅಪ್ಪ ಅಮ್ಮಂಗಿನ. ಇಲ್ಲಿ ಅವ್ರು ಏನು ಕಲಿಸ್ತಾರೆ, ಅವಳಿಗೆ ಗೊತ್ತಿರೋ ಒಂದಷ್ಟು ಕೆಟ್ಟ ಬೈಗಳಗಳನ್ನು ಕಲಿಸ್ಬೋದು ಮಗುಗೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ 30 ಮಿಲಿಯನ್ ವರ್ಡ್ಸ್ನ ನೀವು ಮಗುಗೆ ಕಲಿಸ್ಬೋದು, ಮಗು ಜೀನಿಯಸ್ ಆಗುತ್ತೆ. ಅಷ್ಟು ಅದಕ್ಕೆ ಕೆಪಾಸಿಟಿ ಇದೆ. ಕಾರಣ ಪ್ರತಿ ಸೆಕೆಂಡಿಗೆ 7,000 ನ್ಯೂರಾನ್ಸ್ಗಳು ಪ್ರತಿ ಸೆಕೆಂಡಿಗೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ಮಗು ಹುಟ್ಟಿತು.
6 ವರ್ಷದವರೆಗೂ ಮಗುವಿನ ಮೆದುಳು ಯಾವ ರೀತಿ ಅಂತಂದರೆ ಮೈಲಿನೇಷನ್ ಅಂತ ನಡೆಯುತ್ತೆ. ಮೈಲಿನೇಷನ್ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ವೈರ್ ಯೂಸ್ ಮಾಡ್ತೀವಲ್ಲ ನಾವು, ಎಲೆಕ್ಟ್ರಿಕ್ ವೈರು ಒಳಗಡೆ ಕಾಪರ್ ಇರುತ್ತೆ, ಮೇಲೆ ಏನಿರುತ್ತೆ ಪ್ಲಾಸ್ಟಿಕ್ದು, ಅದು ಇನ್ಸುಲೇಷನ್ ರ್ಯಾಪರ್ ಇದೆಯಲ್ಲ, ನಮ್ಮ ನರಕೋಶಗಳಲ್ಲೂ ಹಾಗೇನೆ ನರಕೋಶ ಇದೆಯಲ್ಲ ಅದ್ರ ಮೇಲೆ ಒಂದು ಇನ್ಸುಲೇಷನ್ ಇದೆ, ಅದೇ ಮೈಲಿನ್ ಅಂತ ಅನ್ನೋದು, ಮೈಲಿನೇಷನ್ ಅಂತ. ಈ ಮೈಲಿನೇಷನ್ ಆಗ್ಬೋದು, ನ್ಯೂರೋಪ್ಲಾಸ್ಟಿಸಿಟಿ ಆಗ್ಬೋದು, ಸಿನಾಪ್ಸೋಜೆನೆಸಿಸ್ ಆಗ್ಬೋದು, ಆಮೇಲೆ ನ್ಯೂರಾನಲ್ ಮೈಗ್ರೇಷನ್ ಆಗ್ಬೋದು. ಈ ಥರದ್ದೆಲ್ಲ 6 ವರ್ಷದವರೆಗೂ ಅದ್ಭುತವಾಗಿ ನಡೀತಾ ಬರುತ್ತೆ. ಅಲ್ಲ, ನಮ್ಮಲ್ಲಿ ಮೇಡಮ್ ಒಂದು ಪ್ರಶ್ನೆ, ಈ ಚಿಕ್ಕ ಮಗುವಿಗೆ ಜಾಸ್ತಿ ಹೇಳ್ಬಾರ್ದಪ್ಪ, ತುಂಬಾ ಒತ್ತಡ ಆಗುತ್ತೆ ಆ ಮಗುವಿಗೆ, ಅಷ್ಟೆಲ್ಲ ಕಲಿಯುವ ಕೆಪಾಸಿಟಿ ಇರಲ್ಲ ಅಂತ ಕೆಲವರು ಅದು ಹೇಳ್ತಾರೆ. ತಪ್ಪು ಕಲ್ಪನೆ. ಸೊ ಆ ಥರ ಇಲ್ಲ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಜೀನಿಯಸ್ ಮಕ್ಕಳು ಅಂತ ಹೇಳ್ತಾರೆ, ಒಂದು 100 ದೇಶಗಳ ಧ್ವಜಗಳನ್ನು ಗುರುಸುತ್ತೆ, ಎಷ್ಟೋ 100 ಪದಗಳನ್ನ ಹೇಳುತ್ತೆ ಅಂತ ಹೇಳ್ತಾರೆ. ಬಟ್ ಇನ್ ಕೆಲವರು ಈ ಮಕ್ಕಳ ತಜ್ಞರು ಏನ್ ಹೇಳ್ತಾರೆ, ಅಥವಾ ಏನೋ ಕೆಲವರು ಅದು ಮಕ್ಕಳ ಮೆದುಳಿನ ಮೇಲೆ ಒತ್ತಡ ಆಗುತ್ತೆ ಅಂತ ಹೇಳುವಂತ ಪ್ರಸಂಗ. ಬಟ್ ನಿಮ್ಮ ಪ್ರಕಾರ ವಿಜ್ಞಾನ ಏನು ಹೇಳ್ತೀರಿ ಅಂತ ಇದ್ರ ಬಗ್ಗೆ? ನೀವು ಆಟದಲ್ಲಿ ಪಾಠ ಮಾಡಬೇಕು. ಓಕೆ, ಪಾಠಕ್ಕೆ ಅಂತ ಕೂರಿಸಿ ಬರ್ಸೋದಲ್ಲ, ಆಟದ ಜೊತೆಗೆ ಪಾಠ. ಇದು ಆ ಥರ ನೀವು ಆಟದ ಜೊತೆಗೆ ಎಷ್ಟೇ ಹೇಳ್ಕೊಟ್ರು ತುಂಬಾ ಕಲಿತಾ ಬರುತ್ತೆ. ನೀವು ಪಾಠ ಅಂತ ಹೇಳಿ ಕಲಿಸ್ತಾ ಬಂದ್ರೆ ಆಗೋದಿಲ್ಲ, ಆ ಡಿಸಿಪ್ಲಿನ್ ಅಲ್ಲಿ ಹೇಳಿದ್ರೆ ಆಗಲ್ಲ. ಆಟ ಅದು ಈಗ ನೋಡಿ, ಮಕ್ಳುಗಳು ಸುಮ್ಮನೆ ಮನೇಲಿ ಇರ್ತಾರಲ್ಲ, ತಂದೆ ತಾಯಿಗಳನ್ನ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ನಾವು ಅನ್ಕೊಂತೀವಿ ಮಗು ಅದಕ್ಕೆ ಏನೂ ಗೊತ್ತಾಗಲ್ಲ ಅಂತ, ಖಂಡಿತ ಎಲ್ಲ ಗೊತ್ತಾಗುತ್ತೆ. ಎಲ್ಲ ನೋಡ್ತಾ ಇರುತ್ತೆ, ಅನುಕರಣೆ ಮಾಡ್ತಾ ಇರುತ್ತೆ. ಅದು ಏನೋ ಆಟ ಆಡ್ತಿರುತ್ತೆ, ಒಂದು ಕಿವಿ ಈ ಕಡೆನೇ ಇರುತ್ತೆ, ಅದಕ್ಕೆ ಕೇಳಿಸ್ಕೊಂತಾ ಇರುತ್ತೆ, ಕೆಟ್ಟದ್ದು ಕೇಳಿಸ್ಕೊಳುತ್ತೆ, ಒಳ್ಳೇದು ಕೇಳಿಸ್ಕೊಳುತ್ತೆ, ಹಾಗೆ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಎಲ್ಲದನ್ನು ಅಬ್ಸರ್ವ್, ಅಷ್ಟು ಅದಕ್ಕೆ ಅದ್ರ ಕೆಪಾಸಿಟಿ ಅಷ್ಟಿರುತ್ತೆ. ಹಾಗಾಗಿ 0 to 6 years ಏನಂದರೆ ಮಗುನ ತಂದೆ ತಾಯಿಗಳು ಆದಷ್ಟು, ಏಕೆಂದರೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಕಷ್ಟ, ಆದಷ್ಟು ಸಮಯ ಸಿಕ್ಕಾಗಲಿಲ್ಲ ಅವರು ಮೊಬೈಲ್ಗಳನ್ನು ದಯವಿಟ್ಟು ದೂರ ಇಡಿ, ಮಕ್ಕಳುಗಳನ್ನು ಹತ್ರ ಇಟ್ಕೊಳ್ಳಿ. ಅಲ್ಲ, ಏನಾಗಿದೆ ಚಿಕ್ಕ ಮಕ್ಕಳಿಗೆ ಇವಾಗ ಸುಮ್ಮನೆ ಇರ್ತವೆ ಅಂತ ಮೊಬೈಲ್ ಕೊಡ್ತಾರೆ. ಅದು ನಿಜವಾಗ್ಲೂ ನಾನು ಹೇಳೋದು, ಮಗು ತರಲೆ ಮಾಡ್ತಾ ಇದೆ, ಮಗು ಇರೋದೇ ತರಲೆ ಮಾಡೋಕ್ಕೆ, ಮಗು ಇರೋದೇ ಒಡೆದಾಕಕ್ಕೆ, ಮಗು ಇರೋದೇ ಡ್ರಾ ಮಾಡೋಕ್ಕೆ, ಗೋಡೆ ಗಲೀಜು ಮಾಡೋಕ್ಕೆ, ಮಗು ಇರೋದೇ ಎಲ್ಲದನ್ನು ಮನೇಲಿರೋ ಸಾಮಾನ ಅಸ್ತವ್ಯಸ್ತ ಮಾಡಿ ಆಟ ಆಡೋಕ್ಕದು ಕ್ರಿಯೇಟಿವಿಟಿ. ಲರ್ನಿಂಗ್ ಪ್ರೊಸೀಜರ್ ಹಾಗೆ ಇರುತ್ತೆ. ಮೊದಲು ಏನಾಗ್ತಾ ಇತ್ತು ಅಂತಂದರೆ, ಹೊರಗಡೆ ಆಟ ಆಡ್ತಾ ಇದ್ವು, ಮಣ್ಣಲ್ಲಿ ಆಡ್ತಿದ್ವು, ಪ್ರಾಣಿಗಳ ಜೊತೆ ಆಡ್ತಿತ್ತು, ತುಂಬ ಜನ ಫ್ರೆಂಡ್ಸ್ ಎಲ್ಲ ಇರ್ತಿದ್ರು, ಈ ಥರ ಆಟ ಹೊರಗಡೆನೂ ನಡೀತಾ ಇತ್ತು, ಮನೆ ಒಳಗಡೆನೂ ನಡೀತಾ ಇತ್ತು. ಬಟ್ ಇವಾಗೇನಂದರೆ ನಮಗೆ ಪೇಷನ್ಸು, ಈ ಸಹನಾ ಶಕ್ತಿ ನಮಗಿದೆಯಲ್ಲ, ಈ ಒಂದು ಯುಗದಲ್ಲಿ ಅನ್ಬೋದು ಏನಾಗಿದೆ, ಕಮ್ಮಿ ಆಗ್ತಾ ಇದೆ. ನಮಗೆ ಸಹನೆ ಇಲ್ಲ ಯಾರಿಗೂ. ಪೇಷನ್ಸ್ ಎಲ್ಲಿದೆ ಹೇಳಿ? ಟ್ರಾಫಿಕಲ್ಲಿ ಯಾರು ಸುಮ್ಮನೆ ಇರ್ತಾರೆ? ಹಾರ್ನ್ ಮಾಡ್ತಾನೆ ಇರ್ತಾರೆ ಅಲ್ವಾ? ಬಟ್ ಇವರು ಹಾರ್ನ್ ಮಾಡ್ತಾರೆ ಅಂತೇಳಿ ಆ ಸಿಗ್ನಲ್ ಏನು ಚೇಂಜ್ ಆಗೋದಿಲ್ಲ. ಅದರ ಬದಲು ಸುಮ್ಮನೆ ಇರ್ಬೋದಲ್ವ ಆರಾಮಾಗಿ? ಅಂದರೆ ಎಲ್ಲ ಕಡೆನೂ ಅಷ್ಟೇ. ಈಗ ಹೋಟೆಲ್ಗೆ ಹೋಗ್ತೀವಿ, ಕಾಯಬೇಕು, ಕಾಯಕ್ಕಾಗಲ್ಲ, ಪಕ್ಕದ ಹೋಟೆಲ್ ಇರುತ್ತೆ, ಅಲ್ಲಿಗೆ ಹೊಟ್ಟೋಗೋಣ ಅಂದರೆ ಎಲ್ಲೂ ಯಾರಿಗೂ ಕಾಯೋದು ಒಂದು ಆ ಸಹನೆ ಅನ್ನೋದು ಏನಿದೆ ಅದು ಎಲ್ಲರಿಗೂ ಕಮ್ಮಿ ಆಗಿದೆ. ಅದು ಓವರಾಲ್ ಆಗಿ ನಾನು ಹೇಳ್ತಾ ಇರೋದು. ಇಲ್ಲೇನಾಗುತ್ತೆ, ಮಗುವನ್ನು ಎಲ್ಲ ರೀತಿ ತಡ್ಕೊಳ್ಳೋಷ್ಟು ಶಕ್ತಿ ನಮಗಿದ್ದಾಗ ಮಾತ್ರ ಮಗು ಬೇಕು ನಮಗೆ, ಇಲ್ಲಾಂದರೆ ಬೇಡ. ಏಕೆಂದರೆ ಇದೆಲ್ಲ ಪ್ರಾಸೆಸ್ ಬೇಕು. ತಂದೆ ತಾಯಿಗಳು ಮಗುವಿನ ಜೊತೆಲೇ ಇದ್ದಾಗ ನ್ಯೂರಾನಲ್ ಡೆವಲಪ್ಮೆಂಟು ಕಂಪ್ಲೀಟಾಗಿ ನಿಮ್ಗೆ ಆಗೋದು 6 ವರ್ಷದವರೆಗೂ ಮ್ಯಾಕ್ಸಿಮಮ್. ನೀವು ಎಷ್ಟು ಇನ್ಫಾರ್ಮೇಷನು ಕೊಡ್ತೀರಾ ಆಟದಲ್ಲಿ, ಹಾಡಲ್ಲಿ, ಕಥೆಯಲ್ಲಿ. ನಾನು ಹೇಳಿದ್ದು ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸೋದಲ್ಲ, ಹಾಡಾಗಿರ್ಬೋದು, ಕಥೆಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ಮತ್ತು ಅದಕ್ಕೆ ತೋರಿಸಿ ಕಲಿಸೋ ಅಂಥದ್ದು. ಈಗ ನೀವು ಯಾವ ರೀತಿ ಕಲಿಕೆ ಇರುತ್ತೆ ಅಂತಂದರೆ, ಕರ್ಕೊಂಡೋಗಿ ತೋರಿಸೋದು, ಅಂಗಡಿ ಕರ್ಕೊಂಡೋಗೋದು, ಎಲ್ಲ ಕಡೆ ನೀವೆಲ್ಲ ಎಕ್ಸ್ಪೋಜರ್, ಪ್ರಪಂಚ ಏನು ಅಂತ ಕಲಿಯುತ್ತಾ ಬರುತ್ತದೆ. ಹಾಗಾಗಿ 6ರಿಂದ 13 ವರ್ಷದವರೆಗೂ ಡಿಸಿಪ್ಲಿನ್, ಮೆದುಳಿಗೆ ಡಿಸಿಪ್ಲಿನು ಬೇಕು. ಏನಕ್ಕೆ ಅಂತಂದರೆ, ಈಗ ನೋಡಿ, ನಾವು ಎಲ್ಲರ ಮನೆ ಕಂಪ್ಲೇಂಟ್, ನನ್ನ ಮಗ ಒಂದು ಕೆಲಸನೂ ಮಾಡಲ್ಲ, ಮಗ ಬಿಟ್ಬಿಡಿ, ಮಗಳೂ ಒಂದು ಕೆಲಸನೂ ಮಾಡಲ್ಲ. ತಂದೆ ತಾಯಿ ಅವಳು ಕೂತಿರೋ ಜಾಗಕ್ಕೆ ನೀರು ತಗೊಂಡೋಗ್ಬೇಕು, ಕಾಫಿ ತಂದು ಕೊಡಬೇಕು, ಮತ್ತು ಕಂಪ್ಲೇಂಟ್ ಇರುತ್ತೆ, ಅವಳಿಗೇನು ಬರಲ್ಲ, ಅವಳೇನು ಮಾಡಲ್ಲ. ಸೊ ಇಮ್ಯಾಜಿನ್ ಮಾಡಿ, ಆಮೇಲೆ ಅವಳ ಪರಿಸ್ಥಿತಿ ಹೆಂಗಿರಬಹುದು, ಅವಳಿಗೇನು ಬರಲ್ಲ, ಇವನಿಗೂ ಏನೂ ಬರಲ್ಲ. ಸೊ ಇಮ್ಯಾಜಿನ್, ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಆಗುತ್ತೆ, ಹೆಲ್ತ್ ಹಾಳಾಗುತ್ತೆ. ಸೊ 6ರಿಂದ 13 ವರ್ಷದವರೆಗೂ ಡಿಸಿಪ್ಲಿನ್, ಹೊಡೆದಾರು ಡಿಸಿಪ್ಲಿನ್ ಕಲಿಸ್ಬೇಕು. ಅದು ಎಲ್ಲಿಂದ ಶುರು ಆಗಬೇಕು ಅಂದರೆ, ಆ ಮಗು ಎದ್ದಾಗ ಹಾಸಿಗೆನ ಮಡಚೋದ್ರಿಂದ ಹಿಡಿದು ಅವನು ಈಚೆಗೆ ಬರೋ ಅಷ್ಟರಲ್ಲಿ ಅವನ ರೂಮ್ನ ಕ್ಲೀನ್ ಮಾಡಿ, ಅವನು ಬ್ರಷ್ ಮಾಡಿ, ಏನೇನು ಇದೆ ಎಲ್ಲ ಕ್ಲೀನಿಂಗ್ ಎಲ್ಲದೂ ಮಾಡ್ಕೊಂಡು ಅವನು ಬರಬೇಕು. ಆ ಥರ ನಾವು ಡಿಸಿಪ್ಲಿನ್ನ ಮಗುಗೆ ಕಲಿಸ್ಲೇಬೇಕದು. ನೋ ಅದರ್, ನಮಗೇನು ಆಲ್ಟರ್ನೇಟ್ ಇಲ್ಲ, ಕಲಿಯುತ್ತದು.
ಅಲ್ಲಿವರೆಗೂ ಕಲಿಯುತ್ತೆ. 13 ವರ್ಷ ಅಂದರೆ ಹದಿಹರೆಯ ಬಂದಿಲ್ಲ ಇನ್ನು, ಎದುರು ಉತ್ತರ ಕೊಡಲ್ಲ ಅವನಿನ್ನು, ಅಲ್ಲಿವರೆಗೂ ಮಗುನೇ ಅದು. ಸೊ 13 ವರ್ಷದವರೆಗೂ ಡಿಸಿಪ್ಲಿನ್. ಸೊ 6ರಿಂದ 13 ವರ್ಷದ ಕಾಲ ಬಹಳ ಶಿಸ್ತು ಬರೀ ಶಿಸ್ತು ಬೇಕೇ ಬೇಕು ಅಂತ. ಬೇಕೇ ಬೇಕು. ಅಲ್ಲ, ಈಗ ಶಿಸ್ತು ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದ್ರೆ ಹೇಗೆ ಶಿಸ್ತನ್ನ ಕಲಿಸುವಂತದ್ದು ಅಂತ. ಈಗ ಹೊಡೆದು ಬಡದು ಅಥವಾ ಬೈಯೋದು ಅಂತ ಹೆಂಗೆ ಅಂತ, ಯಾವ ರೀತಿ ಅಂತ? ಇಲ್ಲ, ಹೊಡೆದು ಬಿಡೋದಲ್ಲ, ನಾನು ಮಾಡ್ಬೇಕಾದ್ರೆ ನನ್ನ ಜೊತೆ ಸೇರಿಸ್ಕೋಬೇಕು ಮಗುನ. ಕರೆಕ್ಟ್, ಇದು ಬಹಳ ಇಂಪಾರ್ಟೆಂಟ್. ನಾನು ಶಿಸ್ತು ಅಂದ ತಕ್ಷಣ ಎಷ್ಟೋ ಮಂದಿ ಪೋಷಕರು ಸ್ವಲ್ಪ ಜೋರು ಬೈಯುವಂಥದ್ದು ಇರ್ಬೋದು ಅಥವಾ ಒಂದು ಚಾಟಿ ಬೀಸುವಂಥದ್ದು ಇರ್ಬೋದು, ಹಂಗಿರುತ್ತೆ. ಬಟ್ ನಿಮ್ ಪ್ರಕಾರ ಶಿಸ್ತು ಅಂದ್ರೆ ಹೇಗೆ ಅಂತ? ಶಿಸ್ತು ಅನ್ನೋದು ನಾವು ಕಲಿಸ್ಬೇಕಾಗಿರುತ್ತೆ, ಕಲಿಸುವಂಥದ್ದು ಮಗುಗೆ ಹೇಳ್ಬೇಕು. ಅಂದ್ರೆ ಒಳ್ಳೆ ಮಾತಲ್ಲಿ ತುಂಬಾ ಚೆನ್ನಾಗಿನೇ, ಈಗ ಹಾಸಿಗೆನ ಈ ತರ, ನಾನು ಹಾಸಿಗೆ ಇದ್ದಾಗ ನಿನ್ನ ಹಾಸಿಗೆನ ನೀನು ಇದು ಮಾಡಬೇಕು, ನೀನು ತಿಂದಿರುವ ತಟ್ಟೆ ಲೋಟಗಳನ್ನು ತೆಗೆದುಕೊಂಡೋಗಿ ಇಡಬೇಕು, ಅಥವಾ ನೀನೇ ಕ್ಲೀನ್ ಮಾಡ್ಬೇಕು. ಅದು ಅಂದ್ರೆ ಹೇಳ್ಬೇಕು, ಅದಕ್ಕೆ ಕೇಳುತ್ತದು. ಅದು ಹದಿಹರೆಯಕ್ಕೆ ಬಂದ್ರೆ ಕೇಳಲ್ಲ, ಅದು ಬೇರೆ ಫೇಸ್. ಅದು ಕೇಳದೆ ಇರೋ ಫೇಸ್. 13 ಬಹಳ ಕ್ರೂಷಿಯಲ್ ಪೀರಿಯಡ್. ಕಲಿಕೆನೇ ಇರೋದು, ಕಲಿಕೆ ಅದು ಖುಷಿ ಆಗುತ್ತೆ. ಆಮೇಲೆ ತಾಯಿ ಏನೋ ಮಾಡ್ತಿರ್ತಾರೆ, ನೀನು ಬಾ ಅಡುಗೆ ಮನೆಗೆ, ಹೆಣ್ಣು ಮಕ್ಕಳಾದ್ರೆ ಬಾ ಅಡುಗೆ ಮನೆಗೆ, ತರಕಾರಿ ಹೆಚ್ಚಿಕೊಡು, ಕಟ್ ಮಾಡಿಕೊಡು. ಫಸ್ಟ್ ಕಷ್ಟ, ನಿಧಾನ ಆಗುತ್ತೆ, ಎಲ್ಲ ಕಲಿಕೆ ಅಲ್ವಾ ಇದು, ಒಂದೇ ಸಲ ಎಕ್ಸ್ಪರ್ಟ್ ಅಲ್ಲ. ಬಟ್ ನಮಗೆ ಪೇಷನ್ಸ್ ಬೇಕು, ಅದೇನೋ ತಪ್ಪಾಗುತ್ತೆ ಆವಾಗ ಬೈಯೋದಲ್ಲ, ನೋಡಿ ಈ ಥರ ಮಾಡು ಅಂದರೆ ಇದೆಲ್ಲ ಲರ್ನಿಂಗ್. ಇದು ಬರೀ ಇಷ್ಟೇ ಅಲ್ಲ, ಮನೆಯದು ಒಂದು ಯಾವ ರೀತಿ ಮನೆ ಮ್ಯಾನೇಜ್ ಮಾಡಬೇಕು. ಮೊದಲು ನೋಡಿ, ಹಿಂದಿನ ಕಾಲದಲ್ಲಿ ಬೇಕಾದರೆ ನೀವೇ ಮಾಡಿದ್ದೀರಾ ಅನಿಸುತ್ತೆ, ನೀವು ಸಣ್ಣವರಿದ್ದಾಗಲೇ ನಿಮಗೆ ಮನೆಯಲ್ಲಿ ಎಷ್ಟು ಖರ್ಚಾಗ್ತಿತ್ತು, ಯಾವುದಕ್ಕೆ ಎಷ್ಟು ಕೊಡು, ಮಕ್ಕಳ ಕೈಲಿ ಅದು ಲೆಕ್ಕದ ಪುಸ್ತಕ ಇಟ್ಟಿರೋರು. ನಮ್ಮ ಮನೇಲಿ ನಾನು ಸಣ್ಣವಳಿದ್ದಾಗ ಒಂದು 10 ವರ್ಷದಲ್ಲೇ ನಾನು ಮನೆ ಲೆಕ್ಕದ ಪುಸ್ತಕದಲ್ಲಿ ಯಾವ್ದು ಎಷ್ಟೆಷ್ಟು ಅಂತ ನಾನು ಬರ್ದಿಡ್ತಾ ಇದ್ದೆ. ಒಂಥರ ಮನೆ ಮ್ಯಾನೇಜ್ ಮಾಡೋದು ತಾಯಿ ಅವಾಗಿಂದ ಕಲಿಸ್ತಾ ಬರೋರು. ತಾಯಿ ಆಗ್ಬೋದು, ಅಜ್ಜಿ ಆಗ್ಬೋದು, ಕಲಿಕೆ. 13 ವರ್ಷದಿಂದ ಅದು ಸ್ನೇಹಿತರ ಥರ, ಹೆಣ್ಮಗು ಆಗ್ಬೋದು, ಗಂಡು ಮಕ್ಕಳಾಗ್ಬೋದು, ಏಕೆಂದರೆ ಹದಿಹರೆಯಕ್ಕೆ ಬಂದಿರ್ತಾರೆ. ಆ ನಂತರ ಅವ್ರನ್ನ ನಾವು ಸ್ನೇಹಿತರ ಥರ ನೋಡಬೇಕು. ಸ್ನೇಹಿತರ ಥರ ಅಂದಿದ ತಕ್ಷಣ ಇಬ್ಬರು ಕೂತ್ಕೊಂಡು ಎಣ್ಣೆ ಹಾಕೋದು ಅನ್ನೋದಲ್ಲ, ಏಕೆಂದರೆ ಆ ಥರದ ತಪ್ಪು ತಿಳುವಳಿಕೆ ಇದೆ. ಅಂದರೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋ ಅಂಥದ್ದು, ಎಲ್ಲ ವಿಚಾರ, ಏನೇ ಒಂದು ಸಮಸ್ಯೆ ಇದ್ರೂ ಮಗನಿಗೂ ಗೊತ್ತಾಗಬೇಕು ಅದೇನು ಸಮಸ್ಯೆ, ಆ ಸಮಸ್ಯೆನ ಅಪ್ಪ ಯಾವ ರೀತಿ ಬಗೆಹರಿಸ್ತಾ ಅನ್ನೋದು ಗೊತ್ತಾಗಬೇಕು. ಇದೆಲ್ಲದೂ ನಮಗೆ ಮೇಲ್ನೋಟಕ್ಕೆ ಒಂದು ಪ್ರಾಸೆಸ್ ಅಂತ ಕಾಣುತ್ತೆ, ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಆಗ್ತಾ ಇರುತ್ತೆ. ಮೆದುಳಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಈ ಹಂತದಲ್ಲಿ ಮಗುವಿನ ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಬೆಳವಣಿಗೆ ಆಗ್ತಿರುತ್ತಲ್ಲ, ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ. ಆಮೇಲೆ ಹಿಂಭಾಗದ ಮೆದುಳು ಅಮೆಗ್ಡೆಲ್ಲಾ ಅಂತ ಇದೆ, ರೆಪ್ಟಿಲಿಯನ್ ಬ್ರೈನ್, ಲಿಂಬಿಕ್ ಸಿಸ್ಟಮ್ ಅಂತ. ಅದರ ಕೆಲಸ ಏನು ಅಂತಂದರೆ ಫೈಟ್, ಫ್ಲೈಟ್, ಫ್ರೈಟ್ ಅಂತ. ಒತ್ತಡ ಏನಾರು ಆದಾಗ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಹೋರಾಡಬೇಕಾ, ಫ್ರೀಸ್ ಆಗಬೇಕಾ, ಓಡೋಗ್ಬೇಕಾ, ಈ ಥರದನ್ನೆಲ್ಲ ಮಾಡೋದು ಹಿಂಭಾಗದ ಮೆದುಳು. ಸೊ ಮಗುಗೆ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಗೊತ್ತಾದಾಗ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಒತ್ತಡದ ಯಾವುದು ರೆಪ್ಟಿಲಿಯನ್ ಬ್ರೈನ್ ಅಂತ ಹಿಂಭಾಗದ ಮೆದುಳು ಇದೆಯಲ್ಲ, ಅದು ಶಟ್ ಡೌನ್ ಆಗುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ, ಯಾವುದೇ ಸಮಸ್ಯೆ, ಇಂಥ ಮಕ್ಕಳಿಗೆ ನೋಡಿ ಎಂಥ ಸಮಸ್ಯೆ ಬಂದರೂ ಅವರು ಅದನ್ನು ಬಹಳ ಸುಲಭವಾಗಿ ನಿರ್ವಹಣೆ ಮಾಡ್ತಾರೆ, ಏಕೆಂದರೆ ಕಲಿಕೆ ಅಲ್ಲಿಂದನೇ ಆರಂಭ ಆಗಿರುತ್ತೆ. ಕಲಿಕೆ ಮಕ್ಕಳಿಗೆ ಯಾವ ಥರ ಅಂದರೆ ಎಲ್ಲ ಥರ ಎಕ್ಸ್ಪೆರಿಮೆಂಟೇಷನು. ಅವರು ಸೈಕಲ್ಲು ಪಂಚರ್ ಮಾಡ್ತಾನೆ, ಪಂಚರ್ ಹಾಕೋಕ್ಕೂ ಗೊತ್ತು. ಅಂದರೆ ಎಲ್ಲ ಥರ ನೀವು ನೋಡಿ, ಕೆಲವು ಗಂಡು ಮಕ್ಕಳು ಇರೋ ಫೋನ್ನೆಲ್ಲ ಪಾಟು ಬಿಚ್ಚಿಬಿಡ್ತಾರೆ. ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಅಂದರೆ ವಸ್ತು ಅಂತಲ್ಲ, ಹಳೇದು ಯಾವ್ದಾದ್ರು ಕೊಟ್ಟು ಅವ್ನು ಏನೋ ವೆಂಚರ್ ಮಾಡಲಿ, ಅದನ್ನು ಅಸೆಂಬಲ್ ಮಾಡೋದು, ಆ ಫ್ರೀಡಮ್ ಕೊಡಬೇಕು. ಅಂದರೆ ಹೊಸ ವಸ್ತು ಅಂತಲ್ಲ, ಅದಕ್ಕೇನೋ ಒಂದು ಕೊಡಬೇಕು, ಅದರ ಒಂದು ಕಲಿಕೆಗೆ ಪೂರಕವಾಗಿರುವಂತಹ ವಸ್ತುಗಳನ್ನು ಕೊಡಬೇಕು. ಮೇಡಮ್, ಈಗ ಇನ್ನೊಂದು ಬಹಳ ಚೆನ್ನಾಗಿ ಹೇಳಿದ್ರಿ, ಕಲಿಕೆಗೆ ಅವರಿಗೆ ಫ್ರೀಡಮ್ ಕೊಡಬೇಕಂತ. ಇನ್ನೊಂದು ಅಂದರೆ ಈಗ 13ರಿಂದ ನಂತರ ಅವರು 18, 21 ಮತ್ತು 25 ತನಕ ಆ ಹದಿಹರೆಯದ ವಯಸ್ಸಿನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಅಂತ ಪೋಷಕರು ಅಂದ್ಕೊಳ್ತಾರೆ. ನಮ್ಮ ಮಕ್ಕಳು ಹೇಳ್ದಾಗ ಕೇಳಲ್ಲ, ಒಂದು ಮಾತು ಕೇಳಲ್ಲ, ಅವ್ರದ್ದೇ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮ ಹೇಳಿದ ಫುಲ್ ಉಲ್ಟಾ ಮಾಡ್ತಾರೆ. ಸೊ ಈ ಒಂದು ಸಂಕೀರ್ಣವಾದ ಸಂದರ್ಭವನ್ನ ಪೋಷಕರು ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀರಾ? ಅದಕ್ಕೇ ಮೊದಲೇ ನಮ್ಮ ಹಿರಿಯರು ಹೇಳೋದು, 13 ವರ್ಷದಿಂದ ಅವ್ರನ್ನ ಸ್ನೇಹಿತರ ಥರ ನೀನು ನೋಡ್ಕೋ ಅಂತ. ಏನಕ್ಕೆ ಅಂದರೆ ಹದಿಹರೆಯದಲ್ಲಿ ದೇಹದಲ್ಲಿ ಹೆಣ್ಣು ಮಕ್ಕಳಿಗೆ ಎಸ್ಟ್ರೋಜನ್ ಜಾಸ್ತಿ ಬಿಡುಗಡೆ ಆಗ್ತಿರುತ್ತೆ, ಮತ್ತು ಅವರು ಋತುಮತಿಯರಾಗ್ಬಿಡ್ತಾರೆ. ಆ ಋತುಮತಿಯರಾದಾಗ ಆ ಹಂತದಲ್ಲಿ ಪ್ರತಿ ಸಲ ಅವರಿಗೆ ಒಂದು ಋತುಚಕ್ರ ಆರಂಭ ಆದಾಗ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಶುರು ಆಗುತ್ತೆ. ಆವಾಗ ಮೂಡ್ ಫ್ಲಕ್ಚುಯೇಷನ್ ಜಾಸ್ತಿ ಆಗುತ್ತೆ. ಒಂದು ನಿಮಿಷ ಚೆನ್ನಾಗಿರ್ತಾರೆ, ಒಂದು ನಿಮಿಷ ಸಿಡುತ್ತಾರೆ. ಆಮೇಲೆ ಕೆಲವು ದೇಹದಲ್ಲಿ ಡಿಹೈಡ್ರೇಷನ್ ಇರ್ಬೋದು, ಅಥವಾ ಪೇಯ್ನ್ ಇರ್ಬೋದು, ಅನಿಮಿಕ್ ಆಗ್ಬೋದು, ಈ ಥರದ್ದೆಲ್ಲ ತೊಂದರೆಗಳು. ಗಂಡು ಮಕ್ಕಳಲ್ಲಿ ಈ ಒಂದು ಹಂತದಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಜಾಸ್ತಿ ಇರುತ್ತೆ. ಟೆಸ್ಟೋಸ್ಟಿರಾನ್ ಶುರು ಆದಾಗಲೇ ವೀರ್ಯಾಣುಗಳ ಬಿಡುಗಡೆ ಆಗೋದು. ಟೆಸ್ಟೋಸ್ಟಿರಾನ್ ಅಗ್ರೆಸಿವ್ ಹಾರ್ಮೋನ್ ಅದು. ಅದಕ್ಕೆ ನೀವು ನೋಡಿ, ಈ ಒಂದು ಹದಿಹರೆಯ ಈ ಒಂದು PU ಮಕ್ಕಳುಗಳಿದ್ದಾರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅವರು ಬೈಕ್ ಅವ್ರ ಕೈಲೇನಾದ್ರು ಸಿಕ್ತು ಅಂದರೆ ಅದು ಬೈಕ್ ಥರ ಓಡಿಸಲ್ಲ, ಅದನ್ನು ಜೆಟ್ ಪ್ಲೇನ್ ಥರ ಓಡಿಸ್ತಾರೆ ಅಲ್ವಾ. ಅಂದರೆ ಬೇರೆ ಥರ ವೀಲಿಂಗ್ ಮಾಡೋದು, ಎಷ್ಟು
ಏನೇ ಹೇಳಿದ್ರು ಕೇಳೋದಿಲ್ಲ. ರಿಸ್ಕ್ ತಗೊಳ್ಳೋ ಅಂಥದ್ದು ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ದು ಅಗ್ರೆಸಿವ್ನೆಸ್ಸು ರಿಸ್ಕ್ ತಗೊಳ್ಳೋ ಅಂಥದ್ದು. ಬಹಳಷ್ಟು ಸಂದರ್ಭದಲ್ಲಿ ನೀವು ನೋಡ್ಬೋದು ಈ ಹದಿಹರೆಯದಲ್ಲಿ ತುಂಬ ಹೊಡೆದಾಟಗಳು, ಏನೋ ಒಂದು ಸಣ್ಣ ಸಣ್ಣ ಮಾತಿಗೆ ಹೊಡೆದಾಟ ಎಲ್ಲ ಆಗಿ ಮಾತು ಬಿಟ್ಟಿರೋರು ಒಂದಷ್ಟು ವಯಸ್ಸಾದ ಮೇಲೆ ಯೋಚನೆ ಮಾಡ್ತಾರೆ, ನಾನು ತಪ್ಪು ಮಾಡಿದೆ ಅಲ್ವಾ, ಆವಾಗ ನನ್ನ ಸ್ನೇಹಿತನ ಜೊತೆ ನಾನು ಈ ಥರ ಬಿಹೇವ್ ಮಾಡಬಾರ್ದಾಗಿತ್ತು. ಅದು ಯಾವಾಗ ಅಂತಂದರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕಂಪ್ಲೀಟ್ ಡೆವಲಪ್ ಆಗಿರುತ್ತೆ, 25 ವರ್ಷ ಆದಮೇಲೆ ಜ್ಞಾಪಕ ಬರುತ್ತೆ. ಕೆಲವರಿಗೆ ವಯಸ್ಸಾದ್ಮೇಲೆ ಬರುತ್ತೆ, ಅಯ್ಯೋ ನಾನು ಒಳ್ಳೆ ಸ್ನೇಹಿತ ಬಟ್ ಕಳ್ಕೊಂಡೆ ನಾನು, ಒಂದು ಸಣ್ಣ ವಿಚಾರ ಅವ್ನು ಯಾವುದೋ ಒಂದು ಹೇಳ್ದ ಅಷ್ಟಕ್ಕೆ ನನಗೆ ಕೋಪ ಬಂತು, ಹೊಡೆದಾಡಿದ್ವು. ಕಾರಣ ಏನಂದರೆ ಹದಿಹರೆಯದಲ್ಲಿ ಹಾರ್ಮೋನ್ಸ್ಗಳ ವೇರಿಯೇಷನ್ನು ತುಂಬ ಆ್ಯಂಡ್ರೋಜನ್ ಆಗಿರುತ್ತೆ ಮೇಲ್ಸಲ್ಲಿ, ಫೀಮೇಲ್ಸಲ್ಲಿ ಎಸ್ಟ್ರೋಜನ್, ಆಗ ವಾಯ್ಸ್ ಚೇಂಜ್ ಆಗೋದು, ಗಡ್ಡ ಬರೋದು, ಇದೆಲ್ಲ ದೈಹಿಕವಾಗಿ ಹಲವಾರು ರೀತಿಯ ಒಂದು ಬದಲಾವಣೆಗಳಾಗುತ್ತೆ. ಎಲ್ಲ ಬಿಕಾಸ್ ಆಫ್ ಹಾರ್ಮೋನ್ಸ್. ಇದು ಎಲ್ಲ ಹಾರ್ಮೋನಿನ ಮಹತ್ವ ಅಂತ ಅನ್ಬೋದು. ಆವಾಗ ಪೋಷಕರು ಏನು ಮಾಡಬೇಕು, ಮಕ್ಕಳನ್ನು, ಸಣ್ಣ ಮಕ್ಕಳಿಗೆ ನಾವು ಮೊದಲು ಶಿಕ್ಷೆ ಕೊಡ್ತಾ ಇದ್ವು, ಬೈತಾ ಇದ್ವು, ಅದು ಮಾಡಬಾರ್ದು. ವಯಸ್ಸಿಗೆ ಬಂದ ಮಕ್ಕಳನ್ನು ಸ್ನೇಹಿತ ಅಂದರೆ ಸ್ನೇಹಿತರು ಬೈಯಲ್ಲ ನಾವು. ಇವರು ಎಲ್ಲರ ಮುಂದೆನೂ ಅವನ ಏನು ನೀನು ಯೂಸ್ಲೆಸ್, ನೀನು ಏನು ಮಾಡೋದಿಲ್ಲ, ಫೇಲ್ ಆದೆ ಅಂತಂದಾಗ ಅವಮಾನ ಆಗುತ್ತೆ ಅವನಿಗೆ. ಏಕೆಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರುತ್ತಲ್ಲ, ಅಗ್ರೆಸಿವ್. ಆಮೇಲೆ ಎತ್ತರ ಬೆಳೆದ್ಬಿಟ್ಟಿರ್ತಾನೆ, ಅವನು ಏನೋ ಹಿಂಗೆ ಅನ್ಕೊಂಡು ಬರ್ತಾನೆ, ಅಪ್ಪ ಅನ್ಕೊಂತಾನೆ ನಾನು ಗೊಡೆಯಕ್ಕೆ ಬಂದ್ಬಿಟ್ಟ. ಎಷ್ಟೋ ಜನ ನಾನು ನೋಡಿದ್ದೀವಿ, ಪಾಪ ಅವ್ರು ಏನೂ ಮಾಡಿರಲ್ಲ, ಆ್ಯಕ್ಚುಲಾಗಿ ಜೋರಾಗಿ ಮಾತಾಡಿರ್ತಾರೆ. ಜೋರು ಮಾತು ಅಂದರೆ ವಾಯ್ಸ್ ಬ್ರೇಕ್ ಆಗಿರುತ್ತೆ. ಸೊ ಮೊದಲು ಮಗು ಮುದ್ದಾಗಿ ಕ್ಯೂಟಾಗಿ ಮಾತಾಡ್ತಿದ್ದು ಅದೇ ಅರಿಯಕ್ಕೆ ಬಂದಾಗ ಓ ಅಂತ ಚೇಂಜ್ ಆಗುತ್ತೆ. ಸೊ ತಂದೆ ತಾಯಿಗೆ ಏನಂದರೆ ಅದು ಮಗು ಥರನೇ ಇರಬೇಕು ಅಂತ ಆಸೆ. ಇದು ಬಹಳ ತಪ್ಪು. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಮಗು ಥರನೇ ಇರಬೇಕು, ಆಗಲ್ಲ. ಅದು ಬೆಳವಣಿಗೆಯ ಹಂತದಲ್ಲಿ ಇವೆಲ್ಲ ಬದಲಾವಣೆಗಳಾಗೋದಲ್ವಾ. ಹಾಗಾಗಿ ಏನಾಗುತ್ತೆ, ವಾಯ್ಸ್ ಚೇಂಜ್ ಆಗಿರುತ್ತೆ, ಮಿಸ್ಇಂಟರ್ಪ್ರಿಟೇಷನ್ ತುಂಬ ಆಗುತ್ತೆ. ತಂದೆ ತಾಯಿದು ನಾನು ನೋಡಿದ್ದೀನಿ. ಅವ್ನು ಏನೋ ಹೇಳಕ್ಕೆ ಬರ್ತಿರ್ತಾನೆ, ಇವ್ರು ಕೇಳೋ ಪೇಷನ್ಸ್ ಇಲ್ಲ, ಎತ್ತರ ಇರ್ತಾನೆ ಬೇರೆ, ನನಗೆ ತಳ್ಳಕ್ಕೆ ಬಂದ್ಬಿಟ್ಟ, ನನಗೆ ಹೊಡಿಯಕ್ಕೆ ಬಂದ್ಬಿಟ್ಟ, ನನಗೆ ಎದುರುತ್ರ ಅಲ್ಲ, ಅವನು ಹೇಳಕ್ಕೆ ಬರ್ತಾ ಇದ್ದಾನೆ, ಕನ್ವಿನ್ಸ್ ಮಾಡಕ್ಕೆ ಬರ್ತಾನೆ. ತುಂಬ ಕಡೆಗಳಲ್ಲಿ ಅದೇ ಆಗುವಂಥದ್ದು, ನನ್ನ ಮಗ ಅಥವಾ ಮಗಳು ನನಗೆ ತಿರುಗಿ ಹೇಳ್ತಾಳೆ ಅನ್ನೋದು ಭಾವನೆ ಪೋಷಕರಲ್ಲಿ ಬರುವಂಥದ್ದು. ಒಂದು ಮಕ್ಕಳಿಗೆ ನಮ್ದು ಯಾವುದಕ್ಕೆ ಏನು ಫ್ರೀಡಮೇ ಕೊಡ್ತಾರಲ್ಲ, ಅವರು ಪ್ರತಿಯೊಂದಕ್ಕೆ ಅಡ್ಡಗಾಲ ಹಾಕ್ತಾರೆ, ಮಾತು ಕೇಳಲ್ಲ ಅನ್ನೋದು ತುಂಬ ಮಿಸ್ಇಂಟರ್ಪ್ರಿಟೇಷನ್. ಈಗ ಮೊದಲ ಥರ ಮಗು ಅಲ್ಲ ಅದು, ನೀವು ಹೇಳ್ದಂಗೆ ಕೇಳೋ ಮಗು ಅಲ್ಲ. ಅವನು ಸ್ವಲ್ಪ, ಅವನಿಗೆ ಬಿಕಾಸ್ ಆಫ್ ಟೆಸ್ಟೋಸ್ಟಿರಾನು ಸ್ವಾತಂತ್ರ್ಯ ಬೇಕು ಅವನಿಗೆ. ಆಮೇಲೆ ನೀವು ಹೇಳಿದ್ದನ್ನು ಅವನು ತಕ್ಷಣ ಒಪ್ಪಲ್ಲ. ಅವನು ಯಾವಾಗ ಒಪ್ತಾನೆ ಅಂತಂದರೆ ಅವನಿಗೆ ಅನುಭವ ಆಗಿ ಆದಮೇಲೆ ಒಪ್ತಾನೆ. ಈಗ ನೀವು ಹೇಳ್ತೀರಾ PUC ನೀನು ಚೆನ್ನಾಗಿ ಓದ್ಕೋ, ಹುಡುಗಿಯಿಂದ ಸುತ್ತಬೇಡ, ಇವೆಲ್ಲ ಬೇಕಾಗಿಲ್ಲ ಈ ವಯಸ್ಸು ಅಂದರೆ ಕೇಳೋಕ್ಕಾಗಲ್ಲ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅವನಿಗೆ ಯಾವಾಗ ಅರಿವಾಗುತ್ತೆ ಅಂದರೆ ಅವನು ಫೇಲ್ ಆಗಿ ಎಲ್ಲ ಆದಮೇಲೆ ಅವನಿಗೆ ಅರಿವು ಆಗುತ್ತದು, ಖಂಡಿತ ಆಗುತ್ತೆ. ಬಟ್ ತಂದೆಗೇನು ಅಂತಂದರೆ ನನ್ನ ಮಗ ಹಾಳಾಗಬಾರ್ದು ಅಂತ ಹೇಳ್ತಾರೆ, ಆದರೆ ತಂದೆದನ್ನ ಒಪ್ಪಕ್ಕೆ ಅವರು ರೆಡಿ ಇರಲ್ಲ. ಎಷ್ಟೋ ಪೇರೆಂಟ್ರು ಅದೇ ಹೇಳ್ತಾರೆ, ನಿಮ್ಮ ಭವಿಷ್ಯಕ್ಕೋಸ್ಕರ ನಾವು ಈ ಒಳ್ಳೆ ಮಾತನ್ನ ಹೇಳ್ತೀವಿ ಅಂತ ಹೇಳ್ತಾರೆ. ಆ ಇಂಟೆನ್ಸ್ ಕೂಡ ಇದ್ದೇ ಇರುತ್ತೆ, ಆದರೆ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಇವರಿಗೆ ಅನಿಸ್ತಾ ಇರುತ್ತೆ. ಹೌದು. ಅದಕ್ಕೆ ಏನಕ್ಕೆ ಅಂತಂದರೆ ಮುಂಭಾಗದ ಮೆದುಳು ಇನ್ನೂ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಇದು ಸೈಂಟಿಫಿಕ್ ರೀಸನ್. ಅದು ಜೊತೆಗೆ ಹಾರ್ಮೋನಲ್ ಫ್ಲಕ್ಚುಯೇಷನ್. ನೀವು ಯಾರೇ ಮಕ್ಕಳನ್ನ ನೋಡಿ, ಅದು ಒಂದು 22 ವರ್ಷ, ಈಗ PUC ಡಿಗ್ರಿಲಿ ಇರ್ತಾರಲ್ಲ, ಆವಾಗ ಅವರು ಕೇಳೋದಿಲ್ಲ, ಖಂಡಿತ ಕೇಳೋದಿಲ್ಲ ಅವರು. ಆದರೆ ಡಿಗ್ರಿ ಮುಗಿಸಿ ಒಂದು ಜಾಬ್ ಅಂತ ಹೋದಾಗ ಸ್ವಲ್ಪ ಕಮ್ಮಿ ಇಳಿತಾರೆ ಅವರು ಒಂಚೂರು. ಕಾರಣ ಈ ಭಾಗದ ಮೆದುಳು ಸಂಪೂರ್ಣ ಬೆಳವಣಿಗೆ ಆಗಿರುತ್ತೆ. ಒಂದು ಯೋಚನೆ ಮಾಡ್ತಾರೆ, ಅಯ್ಯೋ ಹೌದಲ್ವಾ, ನಮ್ಮಪ್ಪ ಹೇಳಿದ್ರಲ್ಲೂ ನಿಜ ಇತ್ತು, ನಾನು ಅವಾಗ ಏನಾರು ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಸುತ್ತೋದು ಬಿಟ್ಟು ಓದಿದ್ದಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಡಬೇಕಿತ್ತು, ನಮ್ಮಪ್ಪ ಅಷ್ಟೊಂದು ಹೇಳಿದ್ರು. ಅರಿವಾಗುತ್ತೆ, ಆದರೆ ಅರಿವಾಗಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಇನ್ನೊಂದು ಎಟ್ ದ ಸೇಮ್ ಟೈಮ್ ಇನ್ನೊಂದು ಪ್ರಶ್ನೆ, ಈಗ ಎಲ್ಲೋ ಕೆಲವು ಮಕ್ಕಳು ಒಬಿಡಿಯೆಂಟ್ ಆಗಿ ಪೇರೆಂಟ್ ಹೇಳಿದಾಗೆ ಹೇಳಪ್ಪ ಅಂದರೆ ಹೇಳ್ತಾರೆ, ಓದು ಅಂದರೆ ಓದ್ತಾರೆ, ಸ್ನೇಹಿತರು ಏನು ಪ್ರತಿಯೊಂದು ರಿಪೋರ್ಟ್ ಮಾಡ್ತಾರೆ, ಶಾಲೆಯಲ್ಲಿ ಕಾಲೇಜಲ್ಲಿ ಏನಾಯ್ತು ಅಂತ ಎವ್ರಿ ಡೇ ತಂದೆ ಅಥವಾ ತಾಯಿಗೆ ಹೇಳ್ತಾರೆ. ಈ ರೀತಿಯ ಮಕ್ಕಳು ಕೂಡ ಎಲ್ಲೋ ಅಪರೂಪಕ್ಕೆ ಕೆಲವರು ಇರ್ತಾರಲ್ಲ. ಇದು ಮೊದಲಿಂದ ಡಿಸಿಪ್ಲಿನ್ ಕಲಿಸಿರ್ತೀರಲ್ಲ ನೀವು, ಓಕೆ, ಸಣ್ಣದ್ರಿಂದ ನೀವು ಆ ಒಂದು ಒಳ್ಳೆಯ ಸಂಸ್ಕಾರ, ಇದನ್ನ ನಾವು ಸಂಸ್ಕಾರ ಅನ್ನೋದು. ಒಳ್ಳೆಯ ಸಂಸ್ಕಾರನ ನೀವು ಕೊಟ್ಟಾಗ, ಸಂಸ್ಕಾರ ಕೊಡೋಕ್ಕೆ ನಿಮಗೂ ಬೇಕದು. ತಂದೆ ತಾಯಿಗಿದ್ದಾಗ ತಾನೇ ಮಕ್ಕಳು ಕೊಡೋಕ್ಕಾಗುತ್ತೆ. ಒಂದು ಒಳ್ಳೆಯ ಸಂಸ್ಕಾರವನ್ನು ಮಗುಗೆ ನೀವು ಕೊಟ್ಟಾಗ ಆ ಮಗು ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಅದು ಹದಿಹರಿಯಕ್ಕೆ ಬಂದ್ರೂ ಸಹ ಯಾವುದೇ ರೀತಿಯ ವೀಲ್ ಮಾಡ್ಕೊಂಡು ಪೊಲೀಸ್ ಹತ್ರ ಸಿಗಾಕೊಂಡು ಬೈಸ್ಕೊಳ್ಳೋದು, ಹೆಲ್ಮೆಟ್, ಈ ಥರದ ವೆಂಚರ್ಗಳು, ಅಥವಾ ಬೇರೆ ಹುಡುಗಿರಿಂದೆ ಹೋಗೋಂಥದ್ದು, ಅಥವಾ ಫ್ರೆಂಡ್ಸ್ ಜೊತೆ ಗಲಾಟೆ ಮಾಡೋ ಅಂಥದ್ದು, ಇತ್ತೀಚೆಗೆ ಅವೆಲ್ಲ ತುಂಬ ಹಳೇದಾಯ್ತು. ಇವಾಗ ಡ್ರಗ್ ಅಡಿಕ್ಷನ್ ನಿಮಗೂ ಗೊತ್ತಿದೆ, ಸಣ್ಣ ಸಣ್ಣ ಊರುಗಳಲ್ಲೂ ಡ್ರಗ್ ಅಡಿಕ್ಟ್ ಆಗೋದು, ಇದೆಲ್ಲ ಏನು ಅಂತಂದರೆ ಇನ್ಫ್ಲೂಯೆನ್ಸ್ ಅದು. ಹಾಗಾಗಿ ಡಿಸಿಪ್ಲಿನ್ ಇದ್ದಾಗ ಇದಾಗೋದಿಲ್ಲ, ಫೋಕಸ್ ಆಗಿರ್ತಾರೆ ಅವರು. ಅವ್ರಿಗೆ ಏನಾಗುತ್ತೆ ಅಂತಂದರೆ, ನಾನು ಹೇಳಿದೆ ಪ್ರೀಫ್ರಂಟಲ್ ಕಾರ್ಟೆಕ್ಸು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ ಅಂತ ಮಕ್ಕಳಲ್ಲಿ. ಅವಾಗೇನಾಗುತ್ತೆ, ಅದು ಹೇಳುತ್ತೆ. ಈಗ ಫ್ರೆಂಡ್ ಕರೀತಾನೆ, ಬಾ ಅದೆಲ್ಲ ಹೋಗೋಣ ಅಂತ, ಅದು ಹೇಳುತ್ತೆ.
ಒಂದು ಡಿಸಿಷನ್ ಕೊಡುತ್ತದೆ, ನೋಡು ಬೇಡ ಅದು ತಪ್ಪು ದಾರಿ, ನೀನು ಹೋದ್ರೆ ನಿನಗೆ ತೊಂದರೆ ಅಂತ ಹೇಳೋದು ಮುಂಭಾಗದ ಮೆದುಳದು. ಯಾರಿಗೆ ಆ್ಯಕ್ಟಿವೇಟ್ ಆಗಿರುತ್ತೆ ಜೀವನದಲ್ಲಿ ಅವನೇನು ತಪ್ಪು ಮಾಡೋದೇ ಇಲ್ಲ, ಅವನೆಲ್ಲ ಡಿಸಿಷನ್ನು ಪರ್ಫೆಕ್ಟ್ ಆಗಿರುತ್ತೆ. ಯಾರಿಗೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರೋದಿಲ್ಲ, ಸದಾಕಾಲ ಹಿಂಭಾಗದ ಮೆದುಳಲ್ಲೇ ಆ್ಯಕ್ಟಿವೇಟ್, ದಟ್ ಇಸ್ ಅ ಲಿಂಬಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರುತ್ತೆ, ಅಂಥವನು ಮಾಡುವ ಎಲ್ಲ ಕೆಲಸನೂ ಹಾಳೆ ಆಗುತ್ತೆ. ಅಂದ್ರೆ ಮೇಡಮ್ ಈಗ ಮುಂಭಾಗದ ಮಿದುಳು ತಾವು ಹೇಳಿದಿರಿ ಅದು ಆಕ್ಟಿವ್ ಮಾಡಿದ್ರೆ ಕರೆಕ್ಟ್ ಆಗಿ ಡಿಸಿಷನ್ ತಗೋತಾರೆ ಅಂತ. ಹೌದು. ಅದು 25 ವರ್ಷ ಆದ್ಮೇಲೆ ಆಗುವಂತದ್ದ ಒಂದು ಇಲ್ಲ ಮೊದಲಿಂದ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರುತ್ತೆ. ನಾನು ನಿಮಗೆ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ವೇಗಸ್ ನರ್ವ್ ಯಾವ ರೀತಿ ಆಕ್ಟಿವೇಟ್ ಮಾಡೋದು, ಮುಂಭಾಗದ ಮೆದುಳನ್ನ ಯಾವ ರೀತಿ ಆಕ್ಟಿವೇಟ್ ಮಾಡೋದು, ದೇವಸ್ಥಾನಕ್ಕೆ ಹೋಗೋದೇ ಆಗಲಿ, ತಣ್ಣೀರಿನ ಸ್ನಾನ ಮಾಡೋದೇ ಆಗಲಿ, ಕೆಲವೊಂದು ನಾನು ಪ್ರೊಸೆಸ್ ಹೇಳಿದ್ದೀನಿ. ಟೈರ್ ಒಂದು 3-4 ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಅದರಲ್ಲೇ ಮಾಡಿದ್ದೀವಿ. ಹಾಗಾಗಿ ಅದನ್ನ ನಾವು ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸಗಳನ್ನ ನಾವು ಮಾಡಿಸ್ತಾ ಬರ್ತೀವಿ. ಮನೆ ಮೊದಲ ಪಾಠಶಾಲೆ ಅಂತ ಹೇಳಿ ಖಂಡಿತ ತಂದೆ ತಾಯಿಗಳೇ ಮೊದಲ ಗುರುಗಳು. ಬರೀ ಗುರು ಮಾತ್ರ ಅಲ್ಲ, ಅವರು ಮಾರ್ಗದರ್ಶಕರು. ಅದರಲ್ಲೊಂದು ಸೈನ್ಸ್ ಕೂಡ ಇದೆ, ಖಂಡಿತ ಇದೆ, ಮಾರ್ಗದರ್ಶಕರು ಅವರು. ಕರೆಕ್ಟಾಗಿ ನೋಡಿ, ಕೆಲವರು ತಂದೆ ತಾಯಿಗಳು ಮಕ್ಕಳಿಗೆ ಬಹಳ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಹೇಳ್ತಾರೆ, ಅದನ್ನ ಮಾರ್ಗದರ್ಶನ ಮಾಡ್ತಾರೆ. ಸೊ ಅಂದ್ರೆ ಮಕ್ಕಳು ಚೆನ್ನಾಗಿ ಬೆಳಿಬೇಕಿದ್ರೆ ಪೋಷಕರು ಚೆನ್ನಾಗಿ ಬೆಳಿಬೇಕಾಗುತ್ತೆ. ಖಂಡಿತ ಅವ್ರಿಗೂ ಸಂಸ್ಕಾರ ಬೇಕು. ಇದು ಹೆಂಗೆ ಅಂದರೆ ಜನರೇಷನ್ ಟು ಜನರೇಷನ್. ಈಗ ನನ್ನ ಸಂಸ್ಕಾರ ಚೆನ್ನಾಗಿದ್ರೆ ನಾನು ಅದನ್ನು ನನ್ನ ಮಕ್ಳಿಗೆ ಕೊಡ್ತೀನಿ, ಅದು ನನ್ನಿಂದ ಅವರಿಗೆ ಬಂದಿರುವಂತಹ ಬಳುವಳಿ. ಈ ಪ್ರಾಪರ್ಟಿ ಬರೀ ದಾನ ಕೊಡೋದಲ್ಲ, ಅದ್ರ ಜೊತೆಗೆ ಕಲ್ಚರು, ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಕೆಲವು ಸಂಸ್ಕಾರ, ಇದನ್ನು ನಾವು ಕೊಡಬೇಕಾಗುತ್ತೆ. ನಂತರ ಅವ್ರ ಮಕ್ಕಳಿಗೆ ಕೊಡ್ತಾರೆ. ಅವರಿಗೆ ಏನೂ ಗೊತ್ತಿಲ್ಲ ಅಂತಂದರೆ ಅವ್ರು ಏನು ಕೊಡೋಕ್ಕೆ ಸಾಧ್ಯ? ಹಾಗಾಗಿ ಇದು 25 ವರ್ಷದವರೆಗೂ ಈ ಎಲ್ಲ ಪ್ರೋಸೆಸ್ ನಡೆಯೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆ ಆರಂಭ ಆಗೋದು 21ನೇ ದಿನ, ಮುಗಿಯೋದು 25 ವರ್ಷ ಅಂತ ಹೇಳ್ಬಹುದು. ಸೊ ಮೇಡಮ್ ಈಗ ಹಾಗಿದ್ರೆ 25 ವರ್ಷ ಆದಮೇಲೆ ಈಗ ಅವರಿಗೆ ಮುಂಭಾಗದ ಮೆದುಳು ಡೆವಲಪ್ ಆಗಿರಲ್ಲ ಅಂತ ಇಟ್ಕೊಳ್ಳೋಣ. ಸೊ ಒಂದು 45 ವರ್ಷ ಆದಮೇಲೆ ಏನು ಚಾನ್ಸ್ ಇಲ್ಲ, ಅಷ್ಟೇನೆ, ಅದು ಅಲ್ಲಿಗೆ ಮುಗೀತು. ಏಕೆ ಅಂತಂದರೆ ಅದು ಒಂದು ಎಲ್ಲದಕ್ಕೂ ಒಂದೊಂದು ಏಜ್ ಇದೆ. ಬೇರೆ ಆರ್ಗನ್ಸು ಬೇಗ ಡೆವಲಪ್ ಆಗುತ್ತೆ, ಮೆದುಳು ಮಾತ್ರ ಕಂಟಿನ್ಯೂಸ್ ಗ್ರೋತ್ ಇದೆ. ಮತ್ತು ಅದು ಅಲ್ಲಿ ಡಿವಿಷನ್, ಮೈಟಾಟಿಕ್ ಡಿವಿಷನ್ ಇಲ್ಲ. ಅದು ಎಷ್ಟು ಗ್ರೋತ್ ಇದೆ ಅಷ್ಟೇನೆ, ಅದು ಇನ್ನೂ ಹಾಳಾಗುತ್ತೆ, ನಶಿಸಿದೆ ಹೋಗುತ್ತೆ ಹೊರತು ಪುನಃ ಬೆಳೆಯಲ್ಲ. ಸೊ ಏನಾದ್ರೂ ಒಂದು ಒಳ್ಳೆಯ ಬಾಹ್ಯ ಪರಿಸರ ಬಹಳ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಇಲ್ಲ ಬೆಳವಣಿಗೆ ಅದನ್ನ ನಶಿಸೋಗಲ್ಲ, ಕಾಪಾಡ್ಕೋಬಹುದು. ಈಗ ನಿಮ್ಮ ಹತ್ರ ಒಂದು 100 ರೂಪಾಯಿ ಇದೆ, ಆ 100 ರೂಪಾಯಿನ ಕೊನೆವರೆಗೂ ಕಾಪಾಡ್ಕೋಬಹುದು ಬಹಳಷ್ಟು ಕೆಲವೊಂದು ಪ್ರಕ್ರಿಯೆಗಳಿಂದ. ಆದ್ರೆ 100-200 ರೂಪಾಯಿ ಆಗಲ್ಲ. ಆದರೆ ಲಿವರ್ ಆ ಥರ ಅಲ್ಲ. ಲಿವರ್ ರೀಜನ್ರೇಷನ್ ಕೆಪಾಸಿಟಿ ಇಡೀ ನಮ್ಮ ದೇಹದಲ್ಲಿ ಲಿವರ್ದು ಭಾಳ ತುಂಬ ಅದ್ಭುತವಾಗಿದೆ. ಅದಕ್ಕೆ ನೋಡಿ, ಎಷ್ಟೇ ಕುಡಿದ್ರು ಲಿವರ್ ಡ್ಯಾಮೇಜ್ ಆದರೂ ಇನ್ನೊಂದ್ಸಲ ಕುಡಿಬಾರ್ದವರು, ಬಟ್ ಲಿವರ್ ರೀಜನ್ರೇಷನ್ ಬದುಕ್ತಾರೆ. ಬಟ್ ಅವ್ರೇನ್ ಮಾಡ್ತಾರೆ, ಒಂದಷ್ಟು ದಿನ ಚೆನ್ನಾಗಾದ್ಮೇಲೆ ಇನ್ನೊಂದ್ಸಲ ಹೋಗ್ತಾರೆ. ನೋ ಆಪ್ಷನ್, ರೀಜನ್ರೇಷನ್ ಇಲ್ಲ. ಅಷ್ಟೇನೆ, ಅದು ಏನಿರುತ್ತೆ ಅಷ್ಟೇ, ಅದು ಪರ್ಮನೆಂಟ್. ಹಾಗಾಗಿ ಬೇರೆ ಒಂದು, ಈಗ ನಮ್ಮ ಹೃದಯದಲ್ಲಿ ಏನೋ ಡ್ಯಾಮೇಜ್ ಆಯಿತು ಅಂದರೆ ಹೀಲ್ ಆಗುತ್ತೆ ಅದು. ಅಲ್ಲಿ ಡಿವಿಷನ್ ಇದೆ, ಮೈಟಾಟಿಕ್ ಡಿವಿಷನ್ ಇದೆ. ಹೃದಯ ಆಗ್ಬೋದು, ಕಾರ್ಡಿಯೋಮೈಸೈಟ್ ಆಗ್ಬೋದು, ಹೆಪಟಾಸೈಟ್ ಅಂದರೆ ನಮ್ಮ ಲಿವರ್ದು, ಕಾರ್ಡಿಯೋಮೈಸೈಟು ನಮ್ಮ ಇದ್ರದ್ದು, ಲಂಗ್ಸ್ ಅಲ್ಲೂ ರೀಜನ್ರೇಷನ್ನು, ಎಲ್ಲ ಇಡೀ ದೇಹದಲ್ಲಿ ಎಲ್ಲ ಕಡೆ ಎಲ್ಲ ಅಂಗಾಂಗ, ಮೆದುಳು ಅಂದ್ಬಿಟ್ಟು ಎಲ್ಲ ಕಡೆನೂ ರೀಜನ್ರೇಷನ್ ಇದೆ. ಹೀಲಿಂಗ್ ಆಗುತ್ತೆ, ಮೆದುಳಿಗೆ ಆಪ್ಷನ್ ಇಲ್ಲ. ಆದರೆ ಮೆದುಳನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಂಗೆ ನಾವು ನೋಡ್ಕೋಬೇಕಷ್ಟೇ ಹೊರತು ಹೀಲಿಂಗ್ ಆಗಲ್ಲ. ನ್ಯೂರಾನ್ಸ್ಗಳು ಡೆತ್ ಆಗ್ತಾ ಬರುತ್ತೆ. ಹಾಗಾಗಿ ಇದೊಂದು ಸಂಕೀರ್ಣವಾದ ಪ್ರಾಸೆಸ್ಸು. ಇದನ್ನ ಅರ್ಥ ಕಂಡ್ರೆ ನಾವು ಅದನ್ನು ಯಾವ ರೀತಿ ಕಾಪಾಡ್ಕೊಳ್ಬಹುದು ಅನ್ನೋದನ್ನು ನಾವು ನೋಡಬಹುದು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮಿದುಳು ಯಾವ ಏಜ್ನಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಅದರ ಬೆಳವಣಿಗೆ ನಿಂತು ಹೋಗುತ್ತೆ ಅದರ ಬಗ್ಗೆ ಭಾಳ ಅದ್ಭುತವಾದ ವಿವರಗಳನ್ನು ಕೊಟ್ಟಿದ್ದೀರಿ. ಈ ಅಂಶಗಳನ್ನು ಪೋಷಕರು ಅರ್ಥ ಮಾಡಿಕೊಂಡ್ರೆ ಮಕ್ಕಳನ್ನು ಬಹಳ ಚೆನ್ನಾಗಿ ಬೆಳೆಸ್ಬೋದು ಅಂತ ನನಗಾದರೂ ಅನ್ನಿಸ್ತಾ ಇದೆ. ಇಷ್ಟು ಹೊತ್ತು ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.